ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಡಿಸ್ಕಷನ್ ಆನ್ ಇಂಡಿಯನ್ ಪಾಲಿಟಿ. ಭಾರತದ ಸಂವಿಧಾನದ ಬಗ್ಗೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತು ನಾನು ಪ್ರಿಯಾಂಬಲ್ ಬಗ್ಗೆ ಮಾತಾಡಬೇಕಂತ ಇದ್ದೇನೆ. ಫಸ್ಟ್ ಆಫ್ ಆಲ್, ಪ್ರಿಯಾಂಬಲ್ ಅಂದರೆ ಏನು? ವಾಟ್ ಈಸ್ ಪ್ರಿಯಾಂಬಲ್? ಪ್ರಿಯಾಂಬಲ್ನ ನಾವು ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೇವೆ. ಐಡೆಂಟಿಟಿ ಕಾರ್ಡ್ ಆಫ್ ಕಾನ್ಸ್ಟಿಟ್ಯೂಷನ್ ನೆನ್ಪಿಟ್ಕೊಳ್ಳಿ. ಪ್ರಿಯಾಂಬಲ್ ಅಂದರೆ ಐಡೆಂಟಿಟಿ ಕಾರ್ಡ್. ಐಡೆಂಟಿಟಿ ಕಾರ್ಡ್ ಯಾಕೆ ಬೇಕು? ಐಡೆಂಟಿಟಿ ಕಾರ್ಡ್ ವಿಲ್ ಗಿವ್ ಯು ಸಮ್ ಡೀಟೇಲ್ಸ್. ಇದರಿಂದ ಏನಾಗುತ್ತೆ, ಒಂದು ಡೀಟೇಲ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಐಡೆಂಟಿಟಿ ಕಾರ್ಡ್ ನಿಮಗೆ ಸಿಕ್ಕಿದ್ರೆ, ನನ್ನ ಐಡೆಂಟಿಟಿ ಕಾರ್ಡ್ ನಿಮಗೆ ಸಿಕ್ಕಿದ್ರೆ, ನಾನು ಯಾವ ಊರವನು, ನನ್ನ ವ್ಯಕ್ತಿತ್ವ ಎಂಥದ್ದು, ನನ್ನ ಹೆಸರೇನು, ನನ್ನ ಮತ ಏನು, ನನ್ನ ಧರ್ಮ ಏನು, ನನ್ನ ವಯಸ್ಸೆಷ್ಟು, ಇದೆಲ್ಲ ಡೀಟೇಲ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಅಲ್ವಾ? ಸೊ ಕ್ಯಾನ್ ಐ ಕಾಲ್ ಐಡೆಂಟಿಟಿ ಕಾರ್ಡ್? ಸೊ ಈಗ ಪ್ರಿಯಾಂಬಲ್ ಏನಿದೆ, ದಿಸ್ ಆ್ಯಕ್ಟ್ಸ್ ಆಸ್ ದ ಐಡೆಂಟಿಟಿ ಕಾರ್ಡ್ ಆಫ್ ವಾಟ್? ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೀವು ಪ್ರಿಯಾಂಬಲ್ನ ಓದಿದ್ರೆ ಸಾಕು, ನಮ್ಮ ಭಾರತದ ಸಂವಿಧಾನ ಯಾವ ಥರ ಶಿಲ್ಪಿತವಾಗಿದೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಇಷ್ಟೇ. ಪ್ರಿಯಾಂಬಲ್ ಇಸ್ ದ ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದು ಫಸ್ಟ್ ನೆನ್ಪಿಟ್ಕೊಳ್ಳಿ. ಈಗ ಸೆಕೆಂಡ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಐಡೆಂಟಿಟಿ ಕಾರ್ಡ್ ಕ್ರಿಯೇಟ್ ಮಾಡಿ ಮನುಷ್ಯ ಹುಡ್ತಾನ? ಫಸ್ಟ್ ಐಡೆಂಟಿಟಿ ಕಾರ್ಡ್ ಕ್ರಿಯೇಟ್ ಮಾಡಿ ಮನುಷ್ಯ ಹುಡ್ತಾನ, ಇಲ್ಲ ಮನುಷ್ಯ ಹುಟ್ಟಿದ ಮೇಲೆ ಒಂದು ಐಡೆಂಟಿಟಿ ಕಾರ್ಡ್ ಕ್ರಿಯೇಟ್ ಆಗತ್ತಾ? ಯಾವ್ದು ಕರೆಕ್ಟ್? ಐಡೆಂಟಿಟಿ ಕಾರ್ಡ್ ಮೊದಲೇ ರೆಡಿ ಆದಮೇಲೆ ಒಬ್ಬ ಮನುಷ್ಯನ ತಂದೆ ತಾಯಿ ಹುಟ್ಟಿಸ್ತಾರಾ, ಇಲ್ಲ ತಂದೆ ತಾಯಿ ಹುಟ್ಟಿಸಿದ ಮೇಲೆ, ಮಗು ಹುಟ್ಟಿದ ಮೇಲೆ ಐಡೆಂಟಿಟಿ ಕಾರ್ಡ್ ರೆಡಿ ಆಗುತ್ತಾ? ಆಲ್ವೇಸ್ ರಿಮೆಂಬರ್, ಫಸ್ಟ್ ಕಮ್ಸ್ ದ ಚೈಲ್ಡ್, ದೆನ್ ಕಮ್ಸ್ ದ ಐಡೆಂಟಿಟಿ ಕಾರ್ಡ್. ಕರೆಕ್ಟಾ? ಐ ಡಿ ಕಾರ್ಡ್. ಸೊ ಇವಾಗ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ, ಫಸ್ಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ರೆಡಿ ಆಯಿತು. ನೆನ್ಪಿಟ್ಕೊಳ್ಳಿ, ಫಸ್ಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ರೆಡಿ ಆಯಿತು, ಅದಾದಮೇಲೆ ಪ್ರಿಯಾಂಬಲ್ ಬಂದಿದ್ದು. ಸೊ ವಾಟ್ ಕೇಮ್ ಫಸ್ಟ್ ಅಂತ ಯಾರಾದರೂ ಕೇಳಿದರೆ, ಫಸ್ಟ್ ಕೇಮ್ ದ ಕಾನ್ಸ್ಟಿಟ್ಯೂಷನ್, ದೆನ್ ಕೇಮ್ ದ ಪ್ರಿಯಾಂಬಲ್. ಅಷ್ಟೇ. ಯಾವ್ದು ಫಸ್ಟ್ ಬರುತ್ತೆ? ಕಾನ್ಸ್ಟಿಟ್ಯೂಷನ್ ಮೊದಲು ಹುಡ್ತು, ಅದಾದಮೇಲೆ ಪ್ರಿಯಾಂಬಲ್ ಹುಡ್ತು. ಆ್ಯಂಡ್ ಸೆಕೆಂಡ್ ಒನ್, ಈ ಪ್ರಿಯಾಂಬಲ್ ಅನ್ನೋ ಡಿಸೈನ್ನ ನಾವೆಲ್ಲಿಂದ ತೊಗೊಂಡಿದ್ದೇವೆ? ಫ್ರಮ್ ವ್ಯಾರ್ ಡಿಡ್ ವಿ ಗೆಟ್ ದ ಡಿಸೈನ್ ಆಫ್ ದ ಪ್ರಿಯಾಂಬಲ್? ಅಂದರೆ ಇನ್ಸ್ಪಿರೇಷನ್. ನಮ್ಮ ಕಾನ್ಸ್ಟಿಟ್ಯೂಷನ್ಗೂ ಕೂಡ ಒಂದು ಪ್ರಿಯಾಂಬಲ್ ಇರಬೇಕು ಅನ್ನೋ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಅಂದರೆ, ಇಟ್ ಈಸ್ ಫ್ರಮ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇಂದ ಇನ್ಸ್ಪೈರ್ ಆಗಿ ನಾವು ಪ್ರಿಯಾಂಬಲ್ನ ತೊಗೊಂಡಿದ್ದೇವೆ. ಪ್ರಿಯಾಂಬಲ್ ಇಸ್ ಟೇಕನ್ ಬೈ ವೇರ್? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ವಾಟ್ ಈಸ್ ಪ್ರಿಯಾಂಬಲ್? ಐ ಡಿ ಕಾರ್ಡ್ ಅಂತ ಅಂದ್ಕೊಳ್ಳಿ. ಇಟ್ ಈಸ್ ದ ಐಡೆಂಟಿಟಿ ಕಾರ್ಡ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಸಾಕು, ಇಷ್ಟು ಅರ್ಥ ಆಯ್ತಾ? ಸೊ ನಾವಿವಾಗ ಆ ಐಡೆಂಟಿಟಿ ಕಾರ್ಡ್ ಬಗ್ಗೆ ಮಾತಾಡೋಣ. ಸೊ ಬನ್ನಿ ಶುರು ಮಾಡೋಣ. ವಾಟ್ ಡಸ್ ಅವರ್ ಕಾನ್ಸ್ಟಿಟ್ಯೂಷನ್ ಸೇ ಅಂದರೆ, ಲೆಟ್ ಮಿ ಶೋ ಯು ಇನ್ ಅ ವೆರಿ ಸಿಂಪಲ್ ಮ್ಯಾನ. ಒಂದು ನಿಮಿಷ. ಎಸ್, ನಮ್ಮ ಐಡೆಂಟಿಟಿ ಕಾರ್ಡ್ ಬಗ್ಗೆ ಮಾತಾಡೋಣ. ಇಲ್ಲಿದೆ ನೋಡಿ. ದಿಸ್ ಥಿಂಗ್ ಇಸ್ ಕಾಲ್ಡ್ ಆಸ್ ದ ಪ್ರಿಯಾಂಬಲ್ ಆಫ್ ಇಂಡಿಯಾ. ಇದನ್ನು ನಾವು ಪ್ರಿಯಾಂಬಲ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಇದು ಬೇಡ, ಇದು ಓಕೆ. ಸೊ ನಾವೀಗ ಈ ಪ್ರಿಯಾಂಬಲ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಲೆಟ್ಸ್ ಸ್ಟಾರ್ಟ್. ಏನು ಹೇಳ್ತಿದೆ ಪ್ರಿಯಾಂಬಲ್? ಫಸ್ಟ್ ನೋಡಿ ಇಲ್ಲಿ, ವಿ ದ ಪೀಪಲ್ ಆಫ್ ಇಂಡಿಯಾ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವ್ solemnly resolved to constitute India into a sovereign, socialist, secular, democratic republic. We the people of India having solemnly resolved to constitute India into sovereign, socialist, secular, democratic republic and to secure its citizens. ನಾವು ನಮ್ಮ ಸಿಟಿಸನ್ಸ್ಗೆ, ಪ್ರಜೆಗಳಿಗೆ ಏನು ಕೊಡಬೇಕಂತ ಇದ್ದೇವೆ? ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ಈ 4 ಪದಗಳು ನಾನು ಡಿಸ್ಕಸ್ ಮಾಡ್ತೇನೆ, ಡೋಂಟ್ ವರಿ. ಜಸ್ಟಿಸ್, ಈಕ್ವಾಲಿಟಿ, ಫ್ರೆಟರ್ನಿಟಿ, ಲಿಬರ್ಟಿ ಆ್ಯಂಡ್ ಇದಾದಮೇಲೆ assuring the dignity of the individual and unit and integrity of the nation on the in our constituent assembly on the 26th day of November, that is 1949, we hereby adopt, enact and give ourselves this constitution ಅಂತ ಹೇಳ್ತಾರೆ. This is written in our constitution. ಸೊ ಈಗ ಇದ್ರದ್ದು ಅರ್ಥ ಏನು ಅಂತ ಸ್ಲೋ ಆಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಓಕೆ, ಪ್ರಿಯಾಂಬಲ್ ಏನು ಹೇಳುತ್ತೆ ಅಂತ ಲೈನ್ ಬೈ ಲೈನ್ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಲೆಟ್ ಸ್ಟಾರ್ಟ್. ನೋಡಿ, ಫಸ್ಟ್ ಥಿಂಗ್ ದಟ್ ಸೇಸ್ ಇಸ್ ವಿ ದ ಪೀಪಲ್ ಆಫ್ ಇಂಡಿಯಾ. ವಿ ದ ಪೀಪಲ್ ಆಫ್ ಇಂಡಿಯಾ. ಪ್ರತಿಯೊಂದು ಅಕ್ಷರ ಅರ್ಥ ಆಗಬೇಕು ನಮಗೆ, ಇಲ್ಲ ಅಂದರೆ ಮುಂದೆ ಏನೂ ಅರ್ಥ ಆಗಲ್ಲ. ಕಾನ್ಸ್ಟಿಟ್ಯೂಷನ್ದು ಪ್ರಿಯಾಂಬಲೇ ಅರ್ಥ ಆಗಲಿಲ್ಲ ಅಂದರೆ ನಮಗೆ ಕಾನ್ಸ್ಟಿಟ್ಯೂಷನ್ ಕೂಡ ಅರ್ಥ ಆಗಲ್ಲ. ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಫಸ್ಟ್ ಥಿಂಗ್ ಕ್ಲಿಯರ್, ವಿ ದ ಪೀಪಲ್ ಆಫ್ ಇಂಡಿಯಾ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಪವರ್ ಎಲ್ಲಿಂದ ಬರ್ತಿದೆ? ಫ್ರಮ್ ವೇರ್ ಇಸ್ ದವರ್ ಕಾನ್ಸ್ಟಿಟ್ಯೂಷನ್ ಗೆಟ್ಟಿಂಗ್ ದ ಪವರ್? ಫ್ರಮ್ ದ ಸಿಟಿಸನ್ಸ್ ಆಫ್ ದ ಕಂಟ್ರಿ. ನೆನ್ಪಿಟ್ಕೊಳ್ಳಿ, ಸಿಟಿಸನ್ಸ್ ಆಫ್ ದ ಕಂಟ್ರಿ. ಸೊ ನಮ್ಮ ಸಂವಿಧಾನಕ್ಕೆ ಶಕ್ತಿ ಯಾರು? ನಾವು ಪ್ರಜೆಗಳು. ವಿ ದ ಪೀಪಲ್ ಆಫ್ ಇಂಡಿಯಾ ಆರ್ ದ ಸೋರ್ಸ್ ಫಾರ್ ದ ಪವರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅರ್ಥ ಆಗ್ತಿದೆಯಾ? ಈ ನಮ್ಮ ಸಂವಿಧಾನಕ್ಕೆ ಶಕ್ತಿ ಯಾರು ಅಂತ ಕೇಳಿದ್ರೆ ಇಟ್ಸ್ ದ ಇಂಡಿಯನ್ಸ್. ಓಕೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವ್ solemnly resolved, solemnly resolved, ಇದರ ಅರ್ಥ ಹೇಳ್ತೇನೆ, ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ. ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇದರ ಅರ್ಥ ಏನು?
ನಾವು ಭಾರತೀಯರು, ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಸಿಟಿಸನ್ಸ್ ಆಗಿ ನಮ್ಮ ದೇಶನ ನಾವು ರೂಪಿಸ್ಬೇಕಂತ ಇದ್ದೇವೆ. ವಿ ಆರ್ ಹಿಯರ್ ಟು ರಿಸಾಲ್ವ್ ಇಂಡಿಯಾ ಇಂಟು ಸಮಥಿಂಗ್. ದಿಸ್ ಈಸ್ ಅವರ್ ಗೋಲ್ಸ್, ಟಾರ್ಗೆಟ್, ಗೋಲ್ಸ್ ಆರ್ ಫೀಚರ್ಸ್. ನಮ್ಮ ದೇಶ ಯಾವ ಥರ ಕಾಣಬೇಕು ಅನ್ನೋವಂಥ ಒಂದು ಕನಸು. ನಮ್ಮ ದೇಶ ಯಾವ ಥರ ಕಾಣಬೇಕು ಅನ್ನೋದಕ್ಕೆ ಫೀಚರ್ಸ್ ಅಂತ ಕರೀತಾರೆ. ವಿ ಕ್ಯಾನ್ ಸೇ ದಟ್ ವಾಟ್ ಆರ್ ದ ಫೀಚರ್ಸ್, ವಾಟ್ ಆರ್ ವಿ ಏಮಿಂಗ್ ಫಾರ್. ನಮ್ಮ ದೇಶ ಯಾವ ಥರ ಕಾಣಬೇಕು ಅನ್ನೋ ಒಂದು ಕಲ್ಪನೆ. ಅರ್ಥ ಆಗ್ತಿದೆಯಾ? ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ನಮ್ಮ ಭಾರತವನ್ನು ರೂಪಿಸ್ಬೇಕಂತ ಇದ್ದೇವೆ. ವಿ ಆರ್ ಹಿಯರ್ ಟು ಶೇಪ್ ಅವರ್ ಕಂಟ್ರಿ. ನಾವು ನಮ್ಮ ದೇಶನ ರೂಪಿಸ್ಬೇಕಂತ ಇದ್ದೇವೆ. ಆ ರೂಪನೆ, ಆ ಕಲ್ಪನೆ ಏನು? ವಾಟ್ ಆರ್ ಅವರ್ ಡಿಸೈನ್ಸ್? ನಮ್ಮ ದೇಶ ಯಾವ ಥರ ಕಾಣಬೇಕಂತ ಹೇಳಿದ್ರೆ ದೆ ಸೇ ದ್ಯಾಟ್ ನಮ್ಮ ದೇಶ ಫಸ್ಟ್ ಒನ್ ಸಾವರಿನ್ ಆಗಿರಬೇಕು. ಅವರ್ ಕಂಟ್ರಿ ಶುಡ್ ಬಿ ಸಾವರಿನ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್ ಅವ್ರು ಏನು ಹೇಳ್ತಿದ್ದಾರೆ? ಸಾವರಿನ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಅಂಡರ್ಸ್ಟ್ಯಾಂಡ್. ನೀವು ಬರ್ಕೊಳ್ತಾ ಇರಿ, ನೀವು ನಾನು ಹೇಳೋದನ್ನ ಬರ್ಕೊಳ್ಳಿ. ವಿ ದ ಪೀಪಲ್ ಆಫ್ ಇಂಡಿಯಾ, ಅಂಡರ್ಲೈನ್ ದ ವರ್ಡ್ ವಿ ದ ಪೀಪಲ್. ನಿಮ್ಮ ನೋಟ್ಸ್ ಇಲ್ಲ ಒಂದು ಪೇಪರಲ್ಲಿ ಬರ್ಕೊಳ್ಳಿ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂಡರ್ಲೈನ್ ಮಾಡಿ, ಹಾಗೆ ಬರ್ಕೊಳ್ಳಿ. ಪವರ್, ನಮ್ಮ ಸಂವಿಧಾನದ ಶಕ್ತಿ ಯಾರು? ಜನ. ಬಿಕಾಸ್ ದ ಪವರ್ ಈಸ್ ಗಿವನ್ ಬೈ ಹೂಮ್? ಪೀಪಲ್. ಆಯಿತಾ? ನಾವು ಒಂದು ಕನಸನ್ನ ಇಟ್ಕೊಂಡಿದ್ದೇವೆ, ನಾವು ಒಂದು ಆಸೆನ ಇಟ್ಕೊಂಡಿದ್ದೇವೆ. ಆ ಆಸೆ ಏನು? ಇದು ಜವಾಹರ್ಲಾಲ್ ನೆಹರು ಅವರ ಕನಸು, ನಮ್ಮ ಭಾರತೀಯರ ಕನಸು, ನಮ್ಮ ಫ್ರೀಡಮ್ ಫೈಟರ್ಸ್ನ ಕನಸು, ನಮ್ಮ ಪೂರ್ವಜರ ಕನಸು. ಆ ಕನಸೇನು? ನಾವು ನಮ್ಮ ದೇಶವನ್ನು ರೂಪಿಸಬೇಕಂತ ಇದ್ದೇವೆ. ವಿ ಆರ್ ಹಿಯರ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ. ನಾವು ನಮ್ಮ ದೇಶನ ರೂಪಿಸ್ಬೇಕಂತ ಇದ್ದೇವೆ. ನಮ್ಮ ದೇಶ ಯಾವ ಥರ ಕಾಣಬೇಕು? ವಾಟ್ ಆರ್ ಇಟ್ಸ್ ಫೀಚರ್ಸ್? ಫಸ್ಟ್ ಒನ್ ಸಾವರಿನ್. ಸೊ ಇವಾಗ ಸಾವರಿನ್ ಬಗ್ಗೆ ಹೇಳ್ತಾನೆ. ವಾಟ್ ಈಸ್ ಸಾವರಿನ್? ಇಂಡಿಪೆಂಡೆಂಟ್. ಸಾವರಿನ್ ಅಂದರೆ ಇಂಡಿಪೆಂಡೆಂಟ್. ನೋಡಿ, ಇಂಡಿಯಾಗೆ ಫ್ರೀಡಮ್ ಸಿಗೋಕ್ಕಿಂತ ಮುಂಚೆ ವಿ ವೇರ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್. ಇಂಡಿಯಾಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ವಿ ವೇರ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್. ಇಂಡಿಯಾದಲ್ಲಿ ಏನೇ ಒಂದು ಲಾ ಪಾಸ್ ಆಗಬೇಕಂತ ಇದ್ದರೂ, ಏನೇ ಒಂದು ಚೇಂಜ್ ಆಗಬೇಕಂತ ಇದ್ದರೂ ಕೂಡ ಅದಕ್ಕೆ ಬ್ರಿಟಿಷರ್ಸ್ದು ಪರ್ಮಿಷನ್ ಬೇಕಿತ್ತು, ಕಿಂಗ್ ಕ್ವೀನ್ದು ಪರ್ಮಿಷನ್ ಬೇಕಿತ್ತು, ವೈಸ್ ರಾಯ್ದು ಪರ್ಮಿಷನ್ ಬೇಕಿತ್ತು, ಸೆಕ್ರೆಟರಿ ಆಫ್ ದ ಸ್ಟೇಟ್ದು ಪರ್ಮಿಷನ್ ಬೇಕಿತ್ತು. ಹಿಸ್ಟ್ರಿ ವಿಡಿಯೋ ಅದಕ್ಕೆ ನಾನು ಫಸ್ಟ್ ಮಾಡಿದ್ದು, ಅದು ಗೊತ್ತಿದ್ರೆ ಇದು ಗೊತ್ತಿರುತ್ತೆ. ಏನೇ ಒಂದು ಆಗಬೇಕಂತ ಇದ್ದರೂ ಕೂಡ ನಮ್ಮ ದೇಶಕ್ಕಾಗುವಂಥ ಡಿಸಿಷನ್ನ, ನಮ್ಮ ದೇಶಕ್ಕೆ ಏನಾದ್ರು ಡಿಸಿಷನ್ ತೊಗೋಬೇಕಂತ ಇದ್ದಿದ್ರೆ ಅದಕ್ಕೆ ಬ್ರಿಟಿಷರ್ಸ್ದು ಅಪ್ರೂವಲ್ ಬೇಕಿತ್ತು. ನೋಡಿ, ಇಫ್ ವಿ ವಾಂಟ್ ಟು ಡೂ ಸಮಥಿಂಗ್ ಫಾರ್ ಅವರ್ ಕಂಟ್ರಿ, ಅಪ್ರೂವಲ್ ಯಾವನ್ ಕೊಡಬೇಕು? ಬ್ರಿಟಿಷರ್ಸ್, ಇಂಗ್ಲೆಂಡಲ್ಲಿರೋರು ಕೊಡಬೇಕು. ಯಾಕೆ? ನಮ್ಮ ದೇಶದಲ್ಲಿ ನಾವು ಡಿಸಿಷನ್ ತೊಗೋಬೇಕಂದ್ರೆ ಪರಾಯಿ ದೇಶದವನ ಅನುಮತಿ ಯಾಕೆ ಬೇಕು? ಅದಕ್ಕೆ ನಾವೇನು ಹೇಳ್ತಾ ಇದ್ದೇವೆ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದ ಸ್ಪಿರಿಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಸೇಸ್ ದ್ಯಾಟ್ ವಿ ವಿಲ್ ಬಿ ಸಾವರಿನ್. ಸಾವರಿನ್ ಅಂದ್ರೇನು? ಇಂಡಿಪೆಂಡೆಂಟ್. ನಮ್ಮ ಮೇಲೆ ಯಾರೂ ಇಲ್ಲ. ವಿ ಆರ್ ಸುಪ್ರೀಮ್. ವಿ ಆರ್ ಟ್ರೈಂಗ್ ಟು ಸೇ ದ್ಯಾಟ್ ಇಂಡಿಯಾ ವಿಲ್ ಬಿ ಸುಪ್ರೀಮ್ ಡಿಸಿಷನ್ ಮೇಕರ್. ಇದರ ಅರ್ಥ ಏನು? ನಾವು ನಮಗೋಸ್ಕರ ನಿರ್ಧಾರಗಳನ್ನ ಮಾಡ್ತೇವೆ. ವಿ ಆರ್ ಹಿಯರ್ ಟು ಮೇಕ್ ದ ಡಿಸಿಷನ್ಸ್. ನಾವೇನಾದ್ರು ನಿರ್ಧಾರ ತಗೋಬೇಕಂತ ಇದ್ದರೆ ಅದನ್ನು ನಾವೇ ತಗೊಳ್ತೇವೆ. ನೋ ಒನ್ ಎಲ್ಸ್ ಕ್ಯಾನ್ ಡೂ ಇಟ್ ಫಾರ್ ಅಸ್. ಭಾರತದಲ್ಲಿ ಏನಾದ್ರು ಡಿಸಿಷನ್ ಆಗಬೇಕಂತ ಇದ್ದರೆ ಭಾರತೀಯರೇ ತಗೊಳ್ತಾರೆ, ಬೇರೆಯವನು ಬಂದು ಹೇಳೋ ಹಾಗಿಲ್ಲ. ದಿಸ್ ಇಸ್ ಸಾವರಿನಿಟಿ. ಈಗ ಕೆಲವ್ರು ಹೇಳ್ತಾರೆ ಗೊತ್ತಾ, ಮಕ್ಕಳು ನಮ್ಮ ಅಪ್ಪ ಅಮ್ಮನ ಮಾತು ನಾನು ಕೇಳಲ್ಲ, ನನಗಿಷ್ಟ ಬಂದಾಗ ನಾನು ಬದುಕ್ತೇನೆ ಅಂತ. ಆ ಮಗ ಏನಿದ್ದಾನೆ, ತನಗೆ ಇಷ್ಟ ಬಂದಂಗೆ ಬದುಕುವಂಥ ಮಗ ಏನಿದ್ದಾನೆ, ದಟ್ ಈಸ್ ಇಂಡಿಯಾ. ವಿ ದ ಪೀಪಲ್ ಆಫ್ ಇಂಡಿಯಾ ಆರ್ ಸಾವರಿನ್. ಅಂದರೆ ನಮ್ಮ ಮೇಲೆ ಯಾರೂ ಇಲ್ಲ. ಪೀಪಲ್ ಆರ್ ಸುಪ್ರೀಮ್ ಹಿಯರ್, ಅವರ್ ಕಂಟ್ರಿ ಈಸ್ ಸುಪ್ರೀಮ್ ಹಿಯರ್. ನಮ್ಮ ಮೇಲೆ ಯಾವನು ಕೂಡ ಅಧಿಕಾರ ಚಲಾಯಿಸೋಕ್ಕಾಗಲ್ಲ. ಏನೇ ಮಾಡೋದಿದ್ರು ಕೂಡ ನಾವೇ ಮಾಡ್ತೇವೆ. ಬೇರೆ ದೇಶದವರು ಸೈಲೆಂಟ್ ಆಗಿರಬೇಕು. ಅರ್ಥ ಆಗ್ತಿದೆಯಾ? ವಿ ದ ಪೀಪಲ್ ಆಫ್ ಇಂಡಿಯಾ ಆರ್ ಸಾವರಿನ್. ನೋ ಒನ್ ಎಲ್ಸ್ ಕ್ಯಾನ್ ಡಾಮಿನೇಟ್ ಅಸ್, ನೋ ಒನ್ ಎಲ್ಸ್ ಕ್ಯಾನ್ ಕಮಾಂಡ್ ಅಸ್. ನಾವೇ ಸುಪ್ರೀಮ್. ದಿಸ್ ಇಸ್ ಸಾವರಿನ್ ಅಂದರೆ ತುಂಬ ಜನ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾನೆ. ನಮ್ಮ ಮೇಲೆ ಯಾರೂ ಇಲ್ಲ, ನಾವೇ ಫೈನಲ್ ಅಥಾರಿಟಿ. ಫೈನಲ್ ಡಿಸಿಷನ್ ಏನಿದ್ರು ಕೂಡ ಸಿಟಿಸನ್ಸ್ ಡಿಸಿಷನ್, ದಟ್ ಈಸ್ ಅವರ್ ಡಿಸಿಷನ್. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನೋಡಿ, ಇಂಡಿಯಾಗೆ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ವಿ ಆರ್ ದ ಮೆಂಬರ್ಸ್ ಆಫ್ ಕಾಮನ್ವೆಲ್ತ್ದು ಮೆಂಬರ್ಸ್ ಆಗಿದ್ದೇವೆ. ಆ್ಯಂಡ್ ವಿ ಆರ್ ಆಲ್ಸೋ ಮೆಂಬರ್ ಆಫ್ ಯುನೈಟೆಡ್ ನೇಷನ್ಸ್. ಗೊತ್ತಾ? ಯುನೈಟೆಡ್ ನೇಷನ್ಸ್ ಇದೆ, ಕಾಮನ್ವೆಲ್ತ್ ಇದೆ. ಇದ್ರ ಬಗ್ಗೆ ನಾನು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸಲ್ಲಿ ಮಾತಾಡ್ತೇನೆ. ಈವನ್ ಆಫ್ಟರ್ ಬೀಯಿಂಗ್ ದ ಮೆಂಬರ್ ಆಫ್ ಯುನೈಟೆಡ್ ನೇಷನ್ಸ್ ಆರ್ ಕಾಮನ್ವೆಲ್ತ್, ಇವ್ರು ಯಾವ್ದಾದ್ರು ರೂಲ್ ಪಾಸ್ ಮಾಡಿದ್ರೆ ಅದು ನಮ್ಮ ಮೇಲೆ ಬೈಂಡಿಂಗೇ ಅಲ್ಲ. ನಾವು ಬೇಕಿದ್ರೆ ತಗೊಳ್ತೇವೆ, ಇಲ್ಲ ಬಿಟ್ಟಾಕ್ತೇವೆ. ಅವ್ರು ನಮಗೋಸ್ಕರ ಏನಾದ್ರು ಡಿಸಿಷನ್ ತೊಗೊಂಡ್ರೆ ಅದು ಚಲನೆಗೆ ಬರೋದೇ ಇಲ್ಲ ನಮ್ಮ ಪರ್ಮಿಷನ್ ಇಲ್ಲದೆ. ದ್ಯಾಟ್ಸ್ ವೈ ವಿ ಆರ್ ಸಾವರಿನ್. ಇನ್ನೊಬ್ಬರು ಬಂದು ನಮ್ಮ ಮೇಲೆ ಅಧಿಕಾರ ಚಲಾಯಿಸೋಕ್ಕಾಗಲ್ಲ. ನಮ್ಮ ಅಧಿಕಾರ ನಮ್ಮದು. ಇಂಡಿಯಾ ಇಸ್ ಅ ಸಾವರಿನ್ ಕಂಟ್ರಿ. ದಟ್ ಮೀನ್ಸ್ ಇಂಡಿಯಾ ಇಸ್ ದ ಸುಪ್ರೀಮ್ ಕಂಟ್ರಿ ಫಾರ್ ಇಟ್ಸ್ ಡಿಸಿಷನ್ಸ್. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅಫೇರ್ಸ್ ಆರ್ ಟೇಕನ್ ಕೇರ್ ಬೈ ಹೂಮ್? ದ ಸಿಟಿಸನ್ಸ್ ಆಫ್ ಇಂಡಿಯಾ. ಅರ್ಥ ಮಾಡ್ಕೊಳ್ಳಿ.
ದೇಶದ ಒಳಗೆ ಇಂಟರ್ನಲ್ ಆಗಿ ಏನಾದ್ರು ಡಿಸಿಷನ್ ತೊಗೋಬೇಕಂತ ಇದ್ರು ಕೂಡ, ದೇಶಕ್ಕೋಸ್ಕರ ಎಕ್ಸ್ಟರ್ನಲ್ ಡಿಸಿಷನ್ ಇಂಟರ್ನ್ಯಾಷನಲ್ ಅಫೇರ್ಸ್ ಏನು ತೊಗೋಬೇಕಂತ ಇದ್ರು ಕೂಡ, ಇಟ್ ಈಸ್ ಟೇಕನ್ ಬೈ ಸಿಟಿಸನ್ಸ್ ಆಫ್ ಇಂಡಿಯಾ ಓನ್ಲಿ. ಅದಕ್ಕೆ ನಾವು ಸಾವರಿನ್ ಆಗ್ತೇವೆ. ಸಾವರಿನ್ ಮೀನ್ಸ್ ಸುಪ್ರೀಂ ಪವರ್ ಫಾರ್ ಮೇಕಿಂಗ್ ದ ಡಿಸಿಷನ್ಸ್. ಅದು ಯಾರ ಕೈಯಲ್ಲಿದೆ? ಭಾರತೀಯರ ಕೈಯಲ್ಲೇ ಇದೆ. ದಿಸ್ ಇಸ್ ದ ಫಸ್ಟ್ ಗೋಲ್, ದಿಸ್ ಇಸ್ ದ ಫಸ್ಟ್ ಸ್ಪಿರಿಟ್, ದಿಸ್ ಇಸ್ ದ ಫಸ್ಟ್ ಫೀಚರ್ ಆಫ್ ಇಂಡಿಯಾ. ವಿ ಆರ್ ಸಾವರಿನ್. ಅರ್ಥ ಆಯ್ತಾ? ಸೆಕೆಂಡ್ ಒನ್, ಸೋಷಿಯಲಿಸ್ಟ್. ವಿ ಆರ್ ಸೋಷಿಯಲಿಸ್ಟ್. ಇವಾಗ ಸೋಷಿಯಲಿಸ್ಟ್ ಅಂದರೆ ಏನಂತ ಗೊತ್ತಾಗಬೇಕು ನೋಡಿ. ಸೋಷಿಯಲಿಸ್ಟ್ ಅನ್ನೋದು ಫ್ರೀಡಮ್ ಸ್ಟ್ರಗಲಲ್ಲೇ ಗೊತ್ತಾಗಿತ್ತು ನಮಗೆ, ಸೋಷಿಯಲಿಸ್ಟ್ ಕಂಟ್ರಿ ಬೇಕು ಅಂತ. ಇದನ್ನು ಭಗತ್ ಸಿಂಗ್ ಅವರು ಕೂಡ ಪ್ರಪೋಗೇಟ್ ಮಾಡಿದರು. ಭಗತ್ ಸಿಂಗ್ ಹ್ಯಾಡ್ ಅ ಡ್ರೀಮ್ ಆಫ್ ಸೋಷಿಯಲಿಸ್ಟ್ ಕಂಟ್ರಿ. ಇದನ್ನು ಅವರು HRA, ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ನ HSRA ಆಗಿ ರಿಪ್ಲೇಸ್ ಮಾಡಿದ್ರು. ಗೊತ್ತಾ? ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ವಾಸ್ ರೀನೇಮ್ಡ್ ಎಸ್ ವಾಟ್? ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಸೊ ಇಲ್ಲಿ ಸೋಷಿಯಲಿಸಮ್ ಅಂದರೆ ಏನು? ಹೂ ಕಂಟ್ರೋಲ್ಸ್ ದ ರಿಸೋರ್ಸಸ್ ಆಫ್ ದ ಕಂಟ್ರಿ ಅಂತ. ಹೂ ಕಂಟ್ರೋಲ್ಸ್ ದ ರಿಸೋರ್ಸಸ್ ಆಫ್ ದ ಕಂಟ್ರಿ ಅಂತ. ರಿಸೋರ್ಸಸ್ ಅಂದರೆ ಮೈನ್ಸ್ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇಂಡಿಯಾದಲ್ಲಿರುವಂಥ ನದಿ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ಏನೇನು ಪ್ರೊಡ್ಯೂಸ್ ಆಗುತ್ತೆ, ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ಇದಕ್ಕೆ 3 ಟೈಪ್ಸ್ ಇರುತ್ತೆ ನೋಡಿ. ದೆರ್ ಆರ್ 3 ಟೈಪ್ಸ್. ಒನ್ ಕಂಟ್ರಿ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲಿಸ್ಟ್ ಕಂಟ್ರಿ. ಒನ್ ಕಂಟ್ರಿ ಈಸ್ ಕಾಲ್ಡ್ ಆಸ್ ಕಮ್ಯುನಿಸ್ಟ್ ಕಂಟ್ರಿ ಅಂತ ಹೇಳ್ತಾರೆ. ಒನ್ ಈಸ್ ಕಾಲ್ಡ್ ಆಸ್ ಸೋಷಿಯಲಿಸ್ಟ್. ಇವಾಗ ಕ್ಯಾಪಿಟಲಿಸ್ಟ್ ಅಂದರೆ ಏನು? ಪ್ರೈವೇಟ್ ಸೆಕ್ಟರ್ ಈಸ್ 100% ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್ ಇಸ್ ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡುತ್ತೆ. ಗೌರ್ನಮೆಂಟ್ದು ಇನ್ಫ್ಲುಯೆನ್ಸೇ ಇಲ್ಲ. ಯಾವುದೋ ಒಬ್ಬ ಬಿಸ್ನೆಸ್ ಮ್ಯಾನ್ ಬರ್ತಾನೆ, ಒಂದು ಬಿಸ್ನೆಸ್ನ ಟೇಕ್ ಓವರ್ ಮಾಡ್ತಾನೆ, ಪ್ರೈವೇಟ್ ಬಿಸ್ನೆಸ್. ಇದರಿಂದ ಏನಾಗುತ್ತೆ? ಪಾವರ್ಟಿ ಇರಾಡಿಕೇಟ್ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಇಟ್ಸ್ ನಾಟ್ ಕಂಪ್ಲೀಟ್ಲಿ ಟ್ರೂ, ಬಟ್ ಇಟ್ಸ್ ಎಸ್. ಎಕ್ಸಾಂಪಲ್ ಈಸ್ USA ಇಸ್ ಅ ಕ್ಯಾಪಿಟಲಿಸ್ಟ್ ಕಂಟ್ರಿ. ಏನೇ ಇದ್ರೂ ಕೂಡ ಪ್ರೈವೇಟ್ ಸೆಕ್ಟರ್ ಟೇಕ್ ಕೇರ್ ಮಾಡುತ್ತೆ. ಪೋರ್ಟ್ಸ್ನ ನೋಡ್ಕೋಬೇಕಾ? ಫಾರ್ ಎಕ್ಸಾಂಪಲ್ ಪೋರ್ಟ್ ಇದೆ ಗೊತ್ತಾ? ಪೋರ್ಟ್ನ ಕೂಡ ಪ್ರೈವೇಟ್ ಸೆಕ್ಟರ್ ನೋಡ್ಕೊಳ್ಳುತ್ತೆ. ಎಲ್ಲದನ್ನು ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ವೆನ್ ಇಟ್ ಕಮ್ಸ್ ಟು ಎಕಾನಮಿ, ಇಟ್ ಈಸ್ ಟೇಕನ್ ಕೇರ್ ಬೈ ಹೂಮ್? ಕ್ಯಾಪಿಟಲಿಸ್ಟ್. ಏನೇ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಪ್ರೈವೇಟ್ ಸೆಕ್ಟರ್ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ. ಎಕಾನಮಿ ಸ್ಟಾರ್ಟ್ ಮಾಡಿದಾಗ ನಿಮಗೆ ಈ 3 ವರ್ಡ್ಸ್ಗೆ ಕ್ಲಾರಿಟಿ ಕೊಡ್ತೇನೆ. ಆ್ಯಂಡ್ ಕಮ್ಯುನಿಸ್ಟಲ್ಲಿ ಎವ್ರಿಥಿಂಗ್ ಇಸ್ ಗವರ್ನಮೆಂಟ್. ಏನೇ ಬಿಸ್ನೆಸ್ ಡಿಸಿಷನ್ಸ್ ತೊಗೋಬೇಕಂತ ಇದ್ರೂ ಕೂಡ ಗವರ್ನಮೆಂಟ್ ತಗೊಳುತ್ತೆ. ಪ್ರತಿಯೊಂದು ರಿಸೋರ್ಸ್ ಏನಿದೆ, ಕಾರ್ಡ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಮೈನ್ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ವಾಟ್? ಗವರ್ನಮೆಂಟ್. ಬಟ್ ಸೋಷಿಯಲಿಸ್ಟ್ ಅಂದರೆ ಇಟ್ ಈಸ್ ಬೋತ್. ಗವರ್ನಮೆಂಟ್ ಕೂಡ ಕೆಲವೊಂದು ವಿಷಯಗಳನ್ನ ಕಂಟ್ರೋಲ್ ಮಾಡುತ್ತೆ, ಹಾಗೂ ಪ್ರೈವೇಟ್ ಸೆಕ್ಟರ್ ಕೂಡ ಕೆಲವೊಂದು ವಿಷಯಗಳನ್ನ ಕಂಟ್ರೋಲ್ ಮಾಡುತ್ತೆ. ವೈ ಈಸ್ ದಿಸ್ ಯೂಸ್ಡ್? ವೈ ವಿ ಹ್ಯಾವ್ ಸೋಷಿಯಲಿಸ್ಟ್ ಅಂದರೆ ದಿಸ್ ಈಸ್ ಯೂಸ್ಡ್ ಟು ಪ್ರಮೋಟ್ ಈಕ್ವಾಲಿಟಿ ಅಮಾಂಗ್ ಪೀಪಲ್. ಈಕ್ವಾಲಿಟಿನ ಪ್ರಮೋಟ್ ಮಾಡೋಕ್ಕೆ, ಡಿಸ್ಕ್ರಿಮಿನೇಷನ್ನ ಸ್ಟಾಪ್ ಮಾಡೋಕ್ಕೆ, ಆ್ಯಂಡ್ ಎಕಾನಮಿನ ಪ್ರಮೋಟ್ ಮಾಡೋಕ್ಕೆ. ಸೋಷಿಯಲಿಸ್ಟ್ ಅಂದರೆ ಏನು? ದೇಶದಲ್ಲಿರುವಂಥ ರಿಸೋರ್ಸಸ್ನ ಬೋತ್ ಪ್ರೈವೇಟ್ ಸೆಕ್ಟರ್ ಕೂಡ ಕೆಲವೊಂದನ್ನು ಕಂಟ್ರೋಲ್ ಮಾಡುತ್ತೆ, ಗವರ್ನಮೆಂಟ್ ಸೆಕ್ಟರ್ ಕೂಡ ಕೆಲವೊಂದನ್ನು ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ದಿಸ್ ಐಡಿಯಾ ಆಫ್ ಸೋಷಿಯಲಿಸಮ್ ಈಸ್ ನಾಟ್ ಇನ್ಸ್ಪೈರ್ಡ್ ಬೈ ಭಗತ್ ಸಿಂಗ್ ಕಾನ್ಸೆಪ್ಟ್. ಭಗತ್ ಸಿಂಗ್ ಅವ್ರ ಕನಸಲ್ಲ ಇದು. ಇಟ್ ಈಸ್ ಮೋರ್ ಲೈಕ್ ಗಾಂಧಿಯನ್ ಕಾನ್ಸೆಪ್ಟ್. ಗಾಂಧೀಜಿ ಅವರ ಕಾನ್ಸೆಪ್ಟಲ್ಲಿ ಇರುವಂಥ ಸೋಷಿಯಲಿಸಮ್ ಅಂದರೆ ಜನರು ಉದ್ಧಾರ ಆಗಬೇಕು, ಅದಕ್ಕೆ ಗವರ್ನಮೆಂಟ್ ಕೂಡ ಹೆಲ್ಪ್ ಮಾಡಬೇಕು, ಪ್ರೈವೇಟ್ ಸೆಕ್ಟರ್ ಕೂಡ ಹೆಲ್ಪ್ ಮಾಡಬೇಕು. ದೇರ್ ಶುಡ್ ಬಿ ಅ ಫ್ರೆಂಡ್ಶಿಪ್ ಬಿಟ್ವೀನ್ ದ ಗವರ್ನಮೆಂಟ್ ಆ್ಯಂಡ್ ದ ಪ್ರೈವೇಟ್ ಸೆಕ್ಟರ್ಸ್. ರಿಲಯನ್ಸ್ ಇದೆ ಅಲ್ವಾ, ಅದು ಪ್ರೈವೇಟ್ ಸೆಕ್ಟರ್. BSNL ಗವರ್ನಮೆಂಟ್ ಸೆಕ್ಟರ್, ಹೌದಾ ಅಲ್ವಾ? ಕಮ್ಯುನಿಕೇಷನ್ನ ಇಬ್ಬರು ಕೂಡ ಹ್ಯಾಂಡ್ಲ್ ಮಾಡ್ತಿದ್ದಾರಾ ಇಲ್ವಾ? ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಎಸ್ ಸೋಷಿಯಲಿಸಮ್. ಅಷ್ಟೇ. ಅರ್ಥ ಆಗ್ತಿದೆಯಾ? ಕೆಲವೊಂದು ರಿಸೋರ್ಸಸ್ನ ಗವರ್ನಮೆಂಟ್ ನೋಡ್ಕೊಳ್ಳುತ್ತೆ, ಕೆಲವೊಂದನ್ನು ಪ್ರೈವೇಟ್ ಸೆಕ್ಟರ್ ನೋಡ್ಕೊಳ್ಳುತ್ತೆ, ಕೆಲವೊಂದನ್ನು ಎರಡೂ ನೋಡ್ಕೊಳ್ಳುತ್ತೆ. ಇನ್ನೊಂದು ಫೀಲ್ಡ್ ಕೊಡಬೇಕಂದ್ರೆ ಮೆಡಿಕಲ್ ಬಗ್ಗೆ ಅಂದ್ಕೊಳ್ಳಿ. ಸಿಂಪಲ್ ಆಯಿತಾ? ಮೆಡಿಕಲ್ ಜಸ್ಟ್ ಅಂದ್ಕೊಳ್ಳಿ. ಗವರ್ನಮೆಂಟ್ ಹಾಸ್ಪಿಟಲ್ಸ್ ಕೂಡ ಇದೆ, ಪ್ರೈವೇಟ್ ಹಾಸ್ಪಿಟಲ್ಸ್ ಕೂಡ ಇದೆ, ಹೌದಾ ಅಲ್ವಾ? ಎರಡೂ ಕಡೆ ದೇರ್ ಈಸ್ ದ ವೆಲ್ಫೇರ್ ಆಫ್ ಪೀಪಲ್ ಗೋಯಿಂಗ್ ಆನ್. ಅಷ್ಟೇ. ಸೊ ಸೋಷಿಯಲಿಸ್ಟ್ ಅಂದರೆ ಗವರ್ನಮೆಂಟ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ವರ್ಕ್ ಇನ್ ಹಾರ್ಮನಿ. ಅಷ್ಟೇ. ಕ್ಯಾಪಿಟಲಿಸಮ್ ಅಂದರೆ ಓನ್ಲಿ ಪ್ರೈವೇಟ್ ಸೆಕ್ಟರ್, ನೋ ಗವರ್ನಮೆಂಟ್ ಹಾಸ್ಪಿಟಲ್ಸ್, ಕಂಪ್ಲೀಟ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್. ಅದೇ ಕಮ್ಯುನಿಸ್ಟ್ ಅಂದರೆ ಕಂಪ್ಲೀಟ್ಲಿ ಗವರ್ನಮೆಂಟ್ ಹಾಸ್ಪಿಟಲ್ಸ್, ನೋ ಪ್ರೈವೇಟ್ ಹಾಸ್ಪಿಟಲ್ಸ್. ಬಟ್ ಇಂಡಿಯಾದಲ್ಲಿ ಪ್ರೈವೇಟ್ ಆ್ಯಂಡ್ ಗವರ್ನಮೆಂಟ್ ಎರಡೂ ವರ್ಕ್ ಆಗುತ್ತೆ. ಸ್ಕೂಲ್ಸ್ ಕೂಡ ಇದೆ. ಅರ್ಥ ಆಗ್ತಿದೆ ತಾನೇ? ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಎಸ್ ಸೋಷಿಯಲಿಸಮ್, ವೇರ್ ವಿ ವರ್ಕ್ ಟುವರ್ಡ್ಸ್ ಇರಾಡಿಕೇಟಿಂಗ್ ದ ಪಾವರ್ಟಿ. ಬಡತನನ ನಿರ್ಮೂಲನೆ ಮಾಡೋಕ್ಕೂ ವರ್ಕ್ ಮಾಡ್ತೇವೆ, ವರ್ಕಿಂಗ್ ವಿತ್ ದ ಪ್ರೈವೇಟ್ ಆ್ಯಂಡ್ ಗವರ್ನಮೆಂಟ್ ಸೆಕ್ಟರ್. ಆ್ಯಂಡ್ ನಾವು ಈ ಭೇದ ಭಾವನ ತಡೆಯೋಕ್ಕೂ ಟ್ರೈ ಮಾಡ್ತೇವೆ, ಎಲ್ಲರಿಗೂ ಸಮಾನವಾಗಿ ಹಕ್ಕನ್ನ ಕೊಡೋಕ್ಕೆ ಟ್ರೈ ಮಾಡ್ತೇವೆ. ಓಕೆ, ದಿಸ್ ಈಸ್ ಸೋಷಿಯಲಿಸ್ಟ್. ಇದಾದಮೇಲೆ ಥರ್ಡ್ ವರ್ಡ್ ದಟ್ ವಿ ಹ್ಯಾವ್ ಇಸ್ ಸೆಕ್ಯುಲರಿಸಮ್. ಇಂಡಿಯಾ ಈಸ್ ಅ ಸೆಕ್ಯುಲಾರ್ ಕಂಟ್ರಿ. ಒಂದು ನಿಮಿಷ, ಸ್ಪೆಲ್ಲಿಂಗ್ ಹೋಯ್ತು. ಸೋಷಿಯಲಿಸ್ಟ್ ಅರ್ಥ ಆಗಿದೆಯಾ? ಈಗ ಸೆಕ್ಯುಲರ್ ಬರೋಕ್ಕಿಂತ ಮುಂಚೆ ಮತ್ತೆ ಹೇಳ್ತಾ ಇದ್ದೇನೆ, ಸಾವರಿನ್ ಅಂದ್ರೇನು? ವಿ ದ ಪೀಪಲ್ ಮೇಕ್ ದ ಡಿಸಿಷನ್.
ಸೋಷಿಯಲಿಸ್ಟ್ ಅಂದ್ರೇನು? ಗವರ್ನಮೆಂಟ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಬೋತ್ ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸಲ್ಲಿ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸೀಸಲ್ಲಿ ನಾನು ಇದ್ರ ಬಗ್ಗೆ ಆಳವಾಗಿ ಮಾತಾಡ್ತೇನೆ, ಇವಾಗ ಬೇಡ. ಓಕೆ, ಬಿಕಾಸ್ ಇಟ್ಸ್ ಐಡೆಂಟಿಟಿ ಕಾರ್ಡ್ ಓವರ್ ಯು ಕೊಡ್ತಾ ಇದ್ದೇನೆ ನಮ್ಮ ಸಂವಿಧಾನದ ಬಗ್ಗೆ. ಸೆಕ್ಯುಲರ್ ಅಂದರೆ ಏನು ನೋಡಿ, ಸೆಕ್ಯುಲರಿಸಮ್ದು 2 ಥರ ಸ್ಪಿರಿಟ್ ಇರುತ್ತೆ. ದೇರ್ ಆರ್ 2 ಮೀನಿಂಗ್ಸ್ ಆಫ್ ಸೆಕ್ಯುಲರಿಸಮ್: ಸ್ಟೇಟ್ ವಿತ್ ನೋ ರಿಲಿಜನ್, ಸ್ಟೇಟ್ ವಿತ್ ನೋ ರಿಲಿಜನ್, ಸ್ಟೇಟ್ ವಿತ್ ರಿಲಿಜನ್, ಬಟ್ ಸ್ಟೇಟ್ ಡಸಂಟ್ ಹ್ಯಾವ್ ಅ ರಿಲಿಜನ್, ಸ್ಟೇಟ್ ಡಸಂಟ್ ಹ್ಯಾವ್ ರಿಲಿಜನ್. ಇದ್ರ ಬಗ್ಗೆ ಹೇಳ್ತೇನೆ ನೋಡಿ. ಸೊ ಸೆಕ್ಯುಲರಿಸಮ್ ಅಂದರೆ ಏನು? ಅವರ್ ಸೆಕ್ಯುಲರಿಸಮ್ ಇಸ್ ಅ ಪಾಸಿಟಿವ್ ಸ್ಪಿರಿಟ್. ಇದ್ರ ಬಗ್ಗೆ ಹೇಳಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ, ನಮ್ಮ ಸೆಕ್ಯುಲರಿಸಮ್ ಬಗ್ಗೆ ಮಾತಾಡ್ತೇನೆ. ಇದು ನಮ್ಮ ದೇಶ, ಆಯಿತಾ, ಭಾರತ. ನನಗೆ ಡ್ರಾಯಿಂಗ್ ಬರಲ್ಲ ಮೈ ಡಿಯರ್ ಫ್ರೆಂಡ್ಸ್, ಬೇಜಾರಾಗಬೇಡಿ. ಇದು ನಮ್ಮ ಭಾರತ ಅಂತ ಅಂದ್ಕೊಳ್ಳಿ. ವಾವ್, ವಾಟ್ ಅ ಡ್ರಾಯಿಂಗ್. ಇದು ನಮ್ಮ ಭಾರತ ಅಂತ ಇಟ್ಕೊಳ್ಳಿ. ಇಂಡಿಯಾ ಡಸಂಟ್ ಹ್ಯಾವ್ ಅ ರಿಲಿಜನ್. ನಮ್ಮ ಭಾರತಕ್ಕೆ ಒಂದು ಧರ್ಮ ಇಲ್ಲ. ಇಂಡಿಯಾ ಡಸಂಟ್ ಹ್ಯಾವ್ ಅ ರಿಲಿಜನ್. ವಿ ಆ್ಯಸ್ ಇಂಡಿಯನ್ಸ್ ಡೋಂಟ್ ಹ್ಯಾವ್ ಅ ರಿಲಿಜನ್. ಫಾರ್ ಎಕ್ಸಾಂಪಲ್, ನೀವು ಪಾಕಿಸ್ತಾನ ಅಂದ್ಕೊಂಡ್ರೆ, ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಪಾಕಿಸ್ತಾನ್ ಕಂಟ್ರಿ ಹ್ಯಾಸ್ ಅ ರಿಲಿಜನ್, ದಟ್ ಈಸ್ ಇಸ್ಲಾಂ. ಪಾಕಿಸ್ತಾನಿಯನ್ಸ್ ಆರ್ ಬೈ ಡಿಫಾಲ್ಟ್ ಇಸ್ಲಾಂ. ಆ ದೇಶಕ್ಕೆ ಒಂದು ಧರ್ಮ ಇದೆ. ಆ ಧರ್ಮ ಯಾವುದು? ಇಸ್ಲಾಂ. ನೀವು ಬಾಂಗ್ಲಾದೇಶನ ತಗೊಂಡ್ರೆ, ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಬಾಂಗ್ಲಾದೇಶ್, ದಿಸ್ ಕಂಟ್ರಿ ಹ್ಯಾಸ್ ಇಸ್ಲಾಂ. ಅರ್ಥ ಆಗ್ತಿದೆಯಾ? ಅವರ ದೇಶಕ್ಕೆ ಒಂದು ಧರ್ಮ ಇದೆ, ಬಟ್ ನಮ್ಮ ದೇಶಕ್ಕೆ ಧರ್ಮ ಇಲ್ಲ. ವಿ ಆರ್ ರಿಲಿಜನ್ ಫ್ರೀ ಸ್ಟೇಟ್. ವಿ ಆರ್ ರಿಲಿಜನ್ ಫ್ರೀ ಸ್ಟೇಟ್. ಅಂದರೆ ಭಾರತಕ್ಕೆ ಒಂದು ಧರ್ಮ ಇಲ್ಲ. ಏನಂತ? ಹಿಂದೂ ಧರ್ಮ, ಹಿಂದೂ ಭಾರತ, ಮುಸ್ಲಿಂ ಭಾರತ ಅಂತ ಇಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವ್ ಡಿಸೈಡೆಡ್ ಟು ಹ್ಯಾವ್ ಅ ಸೆಕ್ಯುಲರ್ ಸ್ಟೇಟ್, ಅ ಸ್ಟೇಟ್ ವಿಚ್ ಈಸ್ ರಿಲಿಜನ್ ಫ್ರೀ. ಅಂದರೆ ಭಾರತಕ್ಕೆ ಒಂದು ಸ್ಟೇಟ್ ಇಲ್ಲ, ಭಾರತಕ್ಕೆ ಒಂದು ಧರ್ಮ ಇಲ್ಲ. ನಮ್ಮ ಸಂವಿಧಾನ ಇದೆ ಅಲ್ವಾ, ದಿಸ್ ಕಾನ್ಸ್ಟಿಟ್ಯೂಷನ್, ದ ಬುಕ್, ಇಟ್ ಡಸಂಟ್ ಹ್ಯಾವ್ ಅ ರಿಲಿಜನ್. ಅರ್ಥ ಮಾಡ್ಕೊಳ್ಳಿ, ನಮ್ಮ ಧರ್ಮಗಳೇ ಇಲ್ಲ, ನಮ್ಮ ಸಂವಿಧಾನಕ್ಕೆ ಧರ್ಮವಿಲ್ಲ. ಇಟ್ ಈಸ್ ನಾಟ್ ಹಿಂದೂ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ನಾಟ್ ಮುಸ್ಲಿಂ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಅ ರಿಲಿಜನ್ಲೆಸ್ ಕಾನ್ಸ್ಟಿಟ್ಯೂಷನ್. ಅರ್ಥ ಆಗ್ತಿದೆಯಾ? ಬಟ್ ಇಟ್ ಸೇಸ್ ದ್ಯಾಟ್ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆ, ದ ಸಿಟಿಸನ್ ಆಫ್ ಇಂಡಿಯಾ ಕ್ಯಾನ್ ಹ್ಯಾವ್ ಅ ರಿಲಿಜನ್, ಕ್ಯಾನ್ ಹ್ಯಾವ್ ಅ ರಿಲಿಜನ್. ನೋಡಿ ಎಷ್ಟು ಸುಂದರವಾಗಿದೆ. ಅಂದರೆ ನಮ್ಮ ಸಂವಿಧಾನಕ್ಕೆ ಧರ್ಮವಿಲ್ಲ, ಬಟ್ ನಮ್ಮ ಪ್ರಜೆಗಳಿಗೆ ಧರ್ಮ ಇದೆ. ನಾನು ಹಿಂದೂ ಆಗಿರ್ಬೋದು, ನೀವು ಮುಸ್ಲಿಂ ಆಗಿರ್ಬೋದು, ಇನ್ನೊಬ್ಬರು ಸಿಖ್ ಆಗಿರ್ಬೋದು, ಜೈನ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಇಸಾಯಿ ಆಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು, ನಮಗೆ ಧರ್ಮ ಇದೆ. ವಿ ಆಸ್ ದ ಸಿಟಿಸನ್ಸ್ ಆಫ್ ಇಂಡಿಯಾ ವಿ ಕ್ಯಾನ್ ಹ್ಯಾವ್ ಅವರ್ ರಿಲಿಜನ್, ಬಟ್ ದ ಕಾನ್ಸ್ಟಿಟ್ಯೂಷನ್ ಡಸಂಟ್ ಹ್ಯಾವ್ ಅ ರಿಲಿಜನ್. ಸೆಕೆಂಡ್ ಒನ್, ಕಾನ್ಸ್ಟಿಟ್ಯೂಷನ್ ಇದೆ ಅಲ್ವಾ, ಈ ಕಾನ್ಸ್ಟಿಟ್ಯೂಷನ್ ಯಾರನ್ನ ಕೂಡ ಧರ್ಮದ ಮೇಲೆ ಡಿಸ್ಕ್ರಿಮಿನೇಟ್ ಮಾಡಲ್ಲ. ಅಂದರೆ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಯಾರೇ ಆಗಿರಲಿ, he cannot be discriminated on the basis of religion. Discrimination on religion is not allowed. ಇದು ನಮ್ಮ ಬ್ಯೂಟಿ. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಸಮಾನವಾದ ಹಕ್ಕನ್ನು ಕೊಡುತ್ತೆ. ನಮ್ಮ ಸಂವಿಧಾನಕ್ಕೆ ಧರ್ಮವಿಲ್ಲ, ಆದರೆ ನಮ್ಮ ಜನರಿಗೆ ವಿ ಕ್ಯಾನ್ ಫಾಲೋ ಅವರ್ ರಿಲಿಜನ್. ಇದನ್ನು ನಾವು ಕ್ಲಿಯರ್ ಆಗಿ ಫಂಡಮೆಂಟಲ್ ರೈಟ್ಸಲ್ಲಿ ಬಂದಾಗ ಹೇಳ್ತೇನೆ. ವಿ ವಿಲ್ ಟಾಕ್ ಅಬೌಟ್ ಇಟ್ ಇನ್ ಆರ್ಟಿಕಲ್ 25 to 28. ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ, ಇವಾಗ ಹೇಳಿದ್ರೆ ಅರ್ಥ ಆಗಲ್ಲ. ಆರ್ಟಿಕಲ್ 25 to 28 ಆಫ್ ಅವರ್ ಫಂಡಮೆಂಟಲ್ ರೈಟ್ಸ್ಗೆ ಬಂದಾಗ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ. ಬಟ್ ಫಾರ್ ನೌ ಅಂಡರ್ಸ್ಟ್ಯಾಂಡ್, ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಧರ್ಮವಿಲ್ಲ, ಬಟ್ ವಿ ದ ಪೀಪಲ್ ಹ್ಯಾವ್ ಅವರ್ ಓನ್ ಪರ್ಸ್ನಲ್ ವಾಟ್ ಯು ಕ್ಯಾನ್ ರಿಲಿಜನ್. ಆ್ಯಂಡ್ ಇಟ್ ಆಲ್ಸೋ ಸೇಸ್ ದ್ಯಾಟ್ ಆ ಇಂಡಿವಿಜುವಲ್ ಈಸ್ ಫ್ರೀ ಟು ಯೂಸ್ ಆರ್ ಪರ್ಫಾರ್ಮ್ ಎನಿ ರಿಲಿಜನ್. ಒಬ್ಬ ವ್ಯಕ್ತಿ ತನಗೆ ಬೇಕಾದ ಧರ್ಮವನ್ನು ಪಾಟಿಸಬಹುದಂತ ಕೂಡ ಹೇಳುತ್ತೆ. ಯು ಕ್ಯಾನ್ ಬಿ ಬಾರ್ನ್ ಆಸ್ ಅ ಹಿಂದೂ, ಬಟ್ ಯು ಕ್ಯಾನ್ ಗೆಟ್ ಟ್ರಾನ್ಸ್ಲೇಟೆಡ್ ಆಸ್ ಮುಸ್ಲಿಂ, ಅಲೌಡ್. ಯು ಕ್ಯಾನ್ ಬಿ ಬಾರ್ನ್ ಆಸ್ ಮುಸ್ಲಿಂ, ಯು ಕ್ಯಾನ್ ಗೆಟ್ ಟ್ರಾನ್ಸ್ಲೇಟೆಡ್ ಟು ಹಿಂದೂ, ಅಲೌಡ್. ಯು ಕ್ಯಾನ್ ಬಿ ಬಾರ್ನ್ ಆಸ್ ಹಿಂದೂ, ಯು ಕ್ಯಾನ್ ಬಿ ಟ್ರಾನ್ಸ್ಲೇಟೆಡ್ ಟು ಬುದ್ಧಿಸ್ಟ್, ಅಲೌಡ್. ಅರ್ಥ ಆಗ್ತಿದೆಯಾ? ಪೀಪಲ್ ಆಫ್ ಇಂಡಿಯಾ ಹ್ಯಾವ್ ದ ರೈಟ್ ಟು ಡಿಸೈಡ್ ದ ರಿಲಿಜನ್, ಬಟ್ ಕಾನ್ಸ್ಟಿಟ್ಯೂಷನ್ ಡಸಂಟ್ ಹ್ಯಾವ್ ಅ ರಿಲಿಜನ್. ಅಷ್ಟೇ. ನಮ್ಮ ಸಂವಿಧಾನಕ್ಕೆ ಧರ್ಮವಿಲ್ಲ, ಬಟ್ ನಮ್ಮ ಜನರಿಗೆ ಧರ್ಮವಿದೆ. ಇದ್ರ ಬಗ್ಗೆ ಮಾತಾಡಬೇಕಂದ್ರೆ ಸ್ವಲ್ಪ ತಲೆ ಕೆಡುತ್ತೆ. ಆರ್ಟಿಕಲ್ 25 to 28 ಫಂಡಮೆಂಟಲ್ ರೈಟ್ಸ್ನ ಸ್ಟಾರ್ಟ್ ಮಾಡಿದಾಗ ಒಂದು ಐಡಿಯಾ ಕೊಡ್ತಾನೆ. ಬಟ್ ಫಾರ್ ನೌ ಅಂಡರ್ಸ್ಟ್ಯಾಂಡ್ ದ್ಯಾಟ್ ವೆನ್ ಎವರ್ ಐ ಸೆ ಸೆಕ್ಯುಲರ್, ದ ಕಾನ್ಸ್ಟಿಟ್ಯೂಷನ್ ಈಸ್ ರಿಲಿಜನ್ ಫ್ರೀ, ಬಟ್ ಇಟ್ ವಿಲ್ ನಾಟ್ ಡಿಸ್ಕ್ರಿಮಿನೇಟ್ ಎನಿ ಒನ್ ಬೇಸ್ಡ್ ಆನ್ ರಿಲಿಜನ್. ಇಷ್ಟೇ. ಸೊ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವ್ ಸಾಲಮ್ಲಿ ರಿಸಾಲ್ವ್ಡ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ವಾಟ್? Sovereign. No one is above us. Socialist, government sector and private sector will work together. And secular, that is constitution doesn't have a religion, but the people can have a religion. ಆಯ್ತಾ? Sovereign, socialist, secular, democratic. ಇದು ತುಂಬ ಇಂಪಾರ್ಟೆಂಟ್. ಡೆಮೋಕ್ರೆಟಿಕ್, all democracy.
ಡೆಮೋಕ್ರಸಿ. ನೋಡಿ, ಡೆಮೋಕ್ರಸಿ ಅನ್ನೋದು ಒಂದು ವರ್ಡ್ನ ಲ್ಯಾಟಿನ್ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ. ಇಟ್ಸ್ ಎ ಇನ್ಸ್ಪಿರೇಷನ್ ಫ್ರಮ್ ಅ ಲ್ಯಾಟಿನ್ ವರ್ಡ್. ಆ ವರ್ಡ್ ನನಗೆ ಈಗ ನೆನಪಾಗ್ತಿಲ್ಲ, ಬಟ್ ಅರ್ಥ ಮಾಡ್ಕೊಳ್ಳಿ. ಡೆಮೋ ಅಂದರೆ ಪೀಪಲ್. ಡೆಮೋ ಅಂದರೆ ಏನು? ಪೀಪಲ್. ಆ್ಯಂಡ್ ಕ್ರಸಿ ಅಂದರೆ ಆ ಲ್ಯಾಟಿನ್ ವರ್ಡ್ದು ಎಕ್ಸಾಕ್ಟ್ ಪದ ನಂಗೆ ಗೊತ್ತಾಗ್ತಿಲ್ಲ. ಕ್ರೆಸಿ ಅಂದರೆ ಪವರ್. ಡೆಮೋಕ್ರಸಿ, ಪೀಪಲ್, ಪವರ್. ಅರ್ಥ ಆಗ್ತಿದೆಯಾ? ಡೆಮೋಕ್ರಸಿ ಅನ್ನೋದು 2 ಪದಗಳಿಂದ ಆಗುತ್ತೆ. ಡೆಮೋ ಆ್ಯಂಡ್ ಕ್ರಸಿ, ಅದು ಎಕ್ಸಾಕ್ಟ್ ವರ್ಡ್ ನಂಗೆ ಗೊತ್ತಾಗ್ತಿಲ್ಲ ಈಗ. ವಿಚ್ ಮೀನ್ಸ್ ಪೀಪಲ್ ಪವರ್. ಇದರ ಅರ್ಥ ಪೀಪಲ್ ಆರ್ ಪವರ್ಫುಲ್ ಅಂತ. ಪೀಪಲ್ ಆರ್ ಪವರ್ಫುಲ್. ಸೊ ಅರ್ಥ ಆಗ್ತಿದೆಯಾ? ನಮ್ಮ ದೇಶದಲ್ಲಿ ಪವರ್ಫುಲ್ ಯಾರು? ಪೀಪಲ್. ದಟ್ ಈಸ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಆರ್ ಪವರ್ಫುಲ್. ಸಿಟಿಸನ್ಸ್ ಆಫ್ ದ ಕಂಟ್ರಿ ಆರ್ ಸುಪ್ರೀಂ. ಅದೇ ನೀವು ಇಂಗ್ಲೆಂಡ್ನ ಎಕ್ಸಾಂಪಲ್ ತಗೊಂಡ್ರೆ, ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಇಂಗ್ಲೆಂಡ್, ಕಿಂಗ್ ಆರ್ ಕ್ವೀನ್ ಈಸ್ ಸುಪ್ರೀಂ ದರ್. ಕಿಂಗ್ ಆರ್ ಕ್ವೀನ್ ಈಸ್ ಸುಪ್ರೀಂ. ಬಟ್ ಇಂಡಿಯಾದಲ್ಲಿ ಪ್ರಜೆಗಳೇ ಸರ್ವಶಕ್ತರು. ವಿ ದ ಪೀಪಲ್ ಆಫ್ ಇಂಡಿಯಾ ಆರ್ ಮೋರ್ ಪವರ್ಫುಲ್. ವಿ ದ ಪೀಪಲ್ ಆಫ್ ಇಂಡಿಯಾ ಆರ್ ಸಾವರಿನ್. ವಿ ದ ಪೀಪಲ್ ಆಫ್ ಇಂಡಿಯಾ ಆರ್ ಏನಂತಾರೆ? ಡೆಮೋಕ್ರೆಟಿಕ್. ದ ಪವರ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಹೂಮ್? ಕಾಮನ್ ಮ್ಯಾನ್. 5 years ಎಲೆಕ್ಷನ್ಸ್ ಬಂದಾಗ ವೆನ್ ಎವರ್ ದೆರ್ ಇಸ್ ವೋಟಿಂಗ್, ಗೊತ್ತಾ, ನಮ್ಮ ರಾಜಕಾರಣಿಗಳು ಕಾಣದೇ ಇಲ್ಲ. ನಿಮಗೆ 4.5 ವರ್ಷ ಅವ್ರು ಕಾಣದೇ ಇಲ್ಲ ಎಲ್ಲೆಲ್ಲಿದ್ದಾರೆ ಅಂತ. ಬಟ್ ಎಲೆಕ್ಷನ್ಸ್ ಟೈಮಲ್ಲಿ ಬಂದು ನಿಮ್ಮ ಕಾಲಿಗೆ ಬೀಳ್ತಾರೆ. ಸರ್ ವೋಟ್ ಹಾಕಿ ಸರ್, ಸರ್ ವೋಟ್ ಹಾಕಿ ಸರ್ ಅಂತ. ಯಾಕೆ? ದ ಪವರ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಹೂಮ್? ಪೀಪಲ್. ದ ಪವರ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಹೂಮ್? ಪೀಪಲ್. ವಾಟ್ ಕೈಂಡ್ ಆಫ್ ಪವರ್? ವಿ ಹ್ಯಾವ್ ದ ಪವರ್ ಟು ಕ್ರಿಯೇಟ್ ದ ಗವರ್ನಮೆಂಟ್. ಪೀಪಲ್ ಆಫ್ ಇಂಡಿಯಾ ಹ್ಯಾವ್ ದ ಪವರ್ ಟು ಕ್ರಿಯೇಟ್ ದ ಗವರ್ನಮೆಂಟ್. ನಮಗೆ ಯಾವ ಥರ ಗವರ್ನಮೆಂಟ್ ಬೇಕು, ಯಾವ ಗವರ್ನಮೆಂಟ್ ಬೇಕು ಅನ್ನೋ ಪವರ್ ಯಾರ ಕೈಯಲ್ಲಿದೆ? ಜನರ ಕೈಯಲ್ಲಿದೆ. ದ್ಯಾಟ್ಸ್ ದ ಪವರ್ ಗಿವನ್ ಟು ಬೈ ಅವರ್ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್. ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಮಹಾತ್ಮ ಗಾಂಧಿ ಆಗಿರ್ಬೋದು, MN ಮುನ್ಷಿ ಆಗಿರ್ಬೋದು, ನಮ್ಮ ಫೌಂಡಿಂಗ್ ಫಾದರ್ಸ್, ಕಾನ್ಸ್ಟಿಟ್ಯೂಷನ್ನ ಬರೆದಂಥ ಧೀರರು ಏನು ಕೊಟ್ಟಿದ್ದಾರೆ ನಮಗೆ? ಪವರ್. ವೋಟಿಂಗ್ ಪವರ್ ಕೊಟ್ಟಿದ್ದಾರೆ. ವಿ ದ ಪೀಪಲ್ ಆಫ್ ಇಂಡಿಯಾ ಆರ್ ಗಿವನ್ ದ ಪವರ್ ಟು ವೋಟ್. ನಮ್ಮ ವೋಟಿಂದ ನಮಗೆ ಯಾವ ಗವರ್ನಮೆಂಟ್ ಬೇಕಂತ ನಾವು ಡಿಸೈಡ್ ಮಾಡ್ಬೋದು. ನಮಗೆ BJP ಬೇಕಾ, ನಮಗೆ ಕಾಂಗ್ರೆಸ್ ಬೇಕಾ, ನಮಗೆ JDS ಬೇಕಾ, ನಮಗೆ ಆಮ್ ಆದ್ಮಿ ಪಾರ್ಟಿ ಬೇಕಾ, ಯಾವ ಗವರ್ನಮೆಂಟ್ ಬೇಕು, ವಿಚ್ ಗವರ್ನಮೆಂಟ್ ಬೇಕು, ಆ ಗವರ್ನಮೆಂಟ್ನ ಡಿಸೈಡ್ ಮಾಡೋ ಪವರ್ ವೋಟಿಂಗ್. ಅದಕ್ಕೆ ಇಟ್ ಈಸ್ ಅ ಡೆಮೋಕ್ರಸಿ. ವಿ ದ ಪೀಪಲ್ ಆಫ್ ಇಂಡಿಯಾ ಡಿಸೈಡ್ ವಾಟ್ ಗವರ್ನಮೆಂಟ್ ವಿ ವಾಂಟ್ ಅಂತ. ಯಾವ ಗವರ್ನಮೆಂಟ್ ಬರಬೇಕು, ಯಾರು ಬರಬೇಕು? ಮೋದಿ ಬರಬೇಕಾ, ಅಮಿತ್ ಶಾ ಬರಬೇಕಾ, ರಾಹುಲ್ ಗಾಂಧಿ ಬರಬೇಕಾ, ಸೋನಿಯಾ ಗಾಂಧಿ ಬರಬೇಕಾ, ಅರವಿಂದ್ ಕೇಜ್ರಿವಾಲ್ ಬರಬೇಕಾ, ಸಿದ್ದರಾಮಯ್ಯ ಬರಬೇಕಾ, ದೇವೇಗೌಡರು ಬರಬೇಕಾ, ಉಪೇಂದ್ರ ಬರಬೇಕಾ? ವಿ ಹ್ಯಾವ್ ದ ಪವರ್ ಟು ಡಿಸೈಡ್. ಯಾವ ಗವರ್ನಮೆಂಟ್ ಬರಬೇಕನ್ನೋ ಹಕ್ಕಿದೆ ಅಲ್ವಾ, ಅದು ನಮ್ಮದು. ಸೊ ಹಿಯರ್ ವಾಟ್ ವಿ ಆರ್ ಸೇಯಿಂಗ್, ದ ಪೀಪಲ್ ಹ್ಯಾವ್ ದ ಪವರ್ ಟು ಡಿಸೈಡ್ ವಾಟ್ ಗವರ್ನಮೆಂಟ್ ವಿ ವಾಂಟ್. ಈ ಕಾನ್ಸೆಪ್ಟ್ನ ಏನಂತಾರೆ? ಡೆಮೋಕ್ರಸಿ ಅಂತಾರೆ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವ್ ದ ರೈಟ್ ಟು ಡಿಸೈಡ್ ವಾಟ್ ಗವರ್ನಮೆಂಟ್ ಶುಡ್ ಫಾರ್ಮ್ ಇನ್ ಸೆಂಟರ್ ಆ್ಯಂಡ್ ದ ಸ್ಟೇಟ್. ಸೆಂಟರ್ ಅಂದರೆ ಸೆಂಟ್ರಲ್ ಗವರ್ನಮೆಂಟ್, ಸ್ಟೇಟ್ ಅಂದರೆ ಸ್ಟೇಟ್ ಗವರ್ನಮೆಂಟ್. ನೋಡಿ, ಈ ಚಾಪ್ಟರ್ ತುಂಬ ವಿಸ್ತಾರವಾಗಿರುವಂಥ ಚಾಪ್ಟರ್. ಪಾರ್ಲಿಮೆಂಟ್ ಚಾಪ್ಟರ್ಗೆ ಬಂದಾಗ ನಾನು ಇದ್ರ ಬಗ್ಗೆ ಹೇಳ್ತೇನೆ. ಬಟ್ ಪ್ರಿಯಾಂಬಲಲ್ಲಿ ನಂಗೆ ಅಷ್ಟು ಮಾತಾಡೋಕ್ಕಾಗಲ್ಲ. ನಾನು ಮಾತಾಡ್ತಾ ಕೂತ್ಕೊಂಡ್ರೆ 2-3 ಗಂಟೆ ಮಾತಾಡ್ತೇನೆ ಈಗ, ಬಟ್ ನಂಗೆ ಅಷ್ಟು ಟೈಮ್ ಇಲ್ಲ. ಸೊ ಡೆಮೋಕ್ರೆಟಿಕ್ ಅಂದರೆ ಏನು? ದ ಪೀಪಲ್ ಆಫ್ ಇಂಡಿಯಾ ಹ್ಯಾವ್ ದ ರೈಟ್ ಟು ಡಿಸೈಡ್ ವಾಟ್ ಗವರ್ನಮೆಂಟ್ ಶುಡ್ ಕಮ್, ಅಷ್ಟೇ. ಓಕೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವ್ ರಿಸಾಲ್ವ್ಡ್ ದ ಕಂಟ್ರಿ ಇಂಟು ವಾಟ್? ಸೋಷಲಿಸ್ಟ್, ಸೆಕ್ಯುಲರ್, ಸಾವರಿನ್, ಡೆಮೋಕ್ರೆಟಿಕ್, ರಿಪಬ್ಲಿಕ್. This is the most important word, republic. ರಿಪಬ್ಲಿಕ್ ಅಂದರೆ ಏನು? ವಾಟ್ ಈಸ್ ರಿಪಬ್ಲಿಕ್ ಹೇಳಿ ನೋಡೋಣ. ತುಂಬ ಜನಕ್ಕೆ ಗೊತ್ತಿಲ್ಲ. ರಿಪಬ್ಲಿಕ್ ಅಂದರೆ ಏನು ಗೊತ್ತಾ? ದ ಸುಪ್ರೀಂ ಪವರ್, ದ ಟಾಪ್ ಮೋಸ್ಟ್ ಪೊಸಿಷನ್ ಆಫ್ ದ ಕಂಟ್ರಿ, ದ ಸುಪ್ರೀಂ ಪವರ್. The supreme power, the topmost position of the country is held by the citizen of the country. ಅರ್ಥ ಮಾಡ್ಕೊಳ್ಳಿ, ಸಿಟಿಸನ್ ಆಫ್ ದ ಕಂಟ್ರಿ ಅಂದರೆ ಇಂಡಿಯಾದಲ್ಲಿರುವಂಥ ಟಾಪ್ ಪೊಸಿಷನ್ ಏನಿದೆ ಅಲ್ಲಿ ಸಿಟಿಸನ್ ಆಫ್ ದ ಕಂಟ್ರಿನೇ ಇರ್ತಾರೆ. ಆ್ಯಂಡ್ ಇಂಡಿಯಾಸ್ ಟಾಪ್ ಮೋಸ್ಟ್ ಪೊಸಿಷನ್ ಈಸ್ ಪ್ರೆಸಿಡೆಂಟ್ ಪೊಸಿಷನ್. ಇಂಡಿಯಾಸ್ ಟಾಪ್ ಪೊಸಿಷನ್ ಇಸ್ ವಾಟ್? ಪ್ರೆಸಿಡೆಂಟ್. ಭಾರತದ ಅತಿ ಎತ್ತರದ ಪೊಸಿಷನ್ ಯಾವುದು ಅಂತ ಕೇಳಿದ್ರೆ ಇಟ್ ಈಸ್ ಪ್ರೆಸಿಡೆಂಟ್. ಆ್ಯಂಡ್ ದ ಸಿಟಿಸನ್ ಆಫ್ ದ ಇಂಡಿಯಾ ವಿಲ್ ಬಿಕಮ್ ದ ಪ್ರೆಸಿಡೆಂಟ್. ಸಿಟಿಸನ್ ಯಾವುದೋ ಒಂದು ಫ್ಯಾಮಿಲಿಯಿಂದ ಬರಲ್ಲ ಪ್ರೆಸಿಡೆಂಟ್, ಭಾರತದ ಪ್ರಜೆಗಳ ಮಧ್ಯೆಯಿಂದ ಎಲೆಕ್ಟ್ ಆಗಿ ಹೋಗ್ತಾರೆ. ದ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್, ಎಲೆಕ್ಷನಿಂದ ಹೋಗ್ತಾರೆ. ಆ್ಯಂಡ್ ದಟ್ ಎಲೆಕ್ಟೆಡ್ ಪರ್ಸನ್ ಈಸ್ ಅ ಸಿಟಿಸನ್ ಆಫ್ ದಟ್ ಕಂಟ್ರಿ. ಸಿಟಿಸನ್ ಆಫ್ ದಟ್ ಕಂಟ್ರಿ. ಭಾರತದ ಯಾವುದೇ ಪ್ರೆಸಿಡೆಂಟ್ನ ತಗೊಳ್ಳಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾದಿಂದ ಹಿಡಿದು ದ್ರೌಪದಿ ಮುರ್ಮು ಅವರು ಕರೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾವರೆಗೂ ಪ್ರತಿಯೊಂದು ಪ್ರೆಸಿಡೆಂಟ್ ಕೂಡ ಎಲೆಕ್ಷನ್ ಥ್ರೂನೇ ಹೋಗ್ತಾರೆ. ಯಾವುದೋ ಒಂದು ಕುಟುಂಬದ ಸದಸ್ಯರಾಗಿ ಬರಲ್ಲ ಅವರು. ಅರ್ಥ ಆಗ್ತಿದೆಯಾ? ದಿಸ್ ಐಡಿಯಾ ಇಸ್ ಕಾಲ್ಡ್ ಎಸ್ ರಿಪಬ್ಲಿಕ್, ವೇರ್ ದ ಸುಪ್ರೀಂ ಪವರ್, ದ ಟಾಪ್ ಮೋಸ್ಟ್ ಅಫಿಷಿಯಲ್ ಆಫ್ ದ ಕಂಟ್ರಿ ಈಸ್ ಎಲೆಕ್ಟೆಡ್ ಬೈ ದ ಎಲೆಕ್ಷನ್ಸ್ ಥ್ರೂ ದ ಸಿಟಿಸನ್ಸ್. ಇದು ಕೂಡ ನಮ್ಮ ದೇಶದಲ್ಲಿದೆ. ಅದನ್ನೇ ನೀವು ಇಂಗ್ಲೆಂಡಾಗಿ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಇಂಗ್ಲೆಂಡ್, ಅವ್ರದ್ದೊಂದು ಫ್ಯಾಮಿಲಿ ಇದೆ, ರಾಯಲ್ ಫ್ಯಾಮಿಲಿ, ಕ್ವೀನ್ ಎಲಿಜಬೆತ್ ಅವ್ರದ್ದು.
ಅವ್ರ ಮಗನೇ ನೆಕ್ಸ್ಟ್ ಅವ್ರ ಮಗನೇ ನೆಕ್ಸ್ಟ್ ಟಾಪ್ ಪ್ರೆಸಿಡೆಂಟ್, ಅವ್ರ ಮಗನೇ ಪ್ರೆಸಿಡೆಂಟ್, ಅವ್ರ ಮಗನೇ ಪ್ರೆಸಿಡೆಂಟ್, ಅವ್ರ ಮಗನೇ ಪ್ರೆಸಿಡೆಂಟ್. ಇದು ಮೊನಾರ್ಕಿ. ಒಂದೇ ಫ್ಯಾಮಿಲಿಯ ಮಕ್ಕಳು ಟಾಪ್ ಪೊಸಿಷನ್ಲಿ ಕೂತ್ಕೊಂಡ್ರೆ ಮೊನಾರ್ಕಿ, ರಾಜತ್ವ. ಬಟ್ ನಮ್ಮದು ರಾಜತ್ವ ಅಲ್ಲ, ನಮ್ಮದು ಏನಂತಾರೆ, ಗಣಕಯಂತ್ರ ಅಲ್ಲ, ಗಣರಾಜ್ಯೋತ್ಸವ, ಐ ಡೋಂಟ್ ನೋ ಕನ್ನಡದಲ್ಲಿ ಏನೋ ಅಂತಾರೆ. ವಿ ಆರ್ ರಿಪಬ್ಲಿಕ್. ಆ ರಿಪಬ್ಲಿಕ್ ಅನ್ನೋ ವರ್ಡ್ನ ಕನ್ನಡದಲ್ಲಿ ಏನಂತಾರೆ ಅಂತ ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ಕಮೆಂಟ್ ಮಾಡಿ ಪ್ಲೀಸ್, ನಂಗೆ ಮರ್ತೋಗಿದೆ. ಅರ್ಥ ಆಗ್ತಿದೆಯಾ? ವಿ ಆರ್ ರಿಪಬ್ಲಿಕ್. ರಿಪಬ್ಲಿಕ್ ಅಂದರೆ ಏನು? ದ ಟಾಪ್ ಮೋಸ್ಟ್ ಪೊಸಿಷನ್. ನಮ್ಮ ದೇಶದ ಅತಿ ಎತ್ತರದ ಪೊಸಿಷನಲ್ಲಿ ಕೂತ್ಕೊಳ್ಳೋದು ಒಬ್ಬ ಭಾರತೀಯ ನಾಗರಿಕ. ಅವನ್ನ ಎಲೆಕ್ಟ್ ಮಾಡೋದು ಕೂಡ ಯಾರು? ಭಾರತದ ನಾಗರಿಕರು ಅಷ್ಟೇ. ಸೊ ವಾಟ್ ಆರ್ ದ 5 ಸ್ಪಿರಿಟ್ಸ್, 5 ಫೀಚರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಹೇಳ್ತೀರಾ? ವಿ ಆರ್ ಸಾವರಿನ್, ಸುಪ್ರೀಂ ನಾವೇ. ವಿ ಆರ್ ನಾಟ್ ಜಸ್ಟ್ ಸಾವರಿನ್, ವಿ ಆರ್ ಸೋಷಲಿಸ್ಟ್. ಸೋಷಲಿಸ್ಟ್ ಅಂದರೆ ಗೌರ್ನಮೆಂಟ್ ಸೆಕ್ಟರ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಎರಡೂ ಸೇರಿ ಜನರ ಹಿತಕ್ಕಾಗಿ ಡಿಸಿಷನ್ಸ್ ತೊಗೊಳುತ್ತೆ. ಸೆಕ್ಯುಲಾರ್, ನಮ್ಮ ಸಂವಿಧಾನಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಆದರೆ ಪ್ರಜೆಗಳು ತಮ್ಮ ಧರ್ಮವನ್ನು ಪಾಟಿಸಬಹುದು. ವಿ ಆರ್ ಫ್ರೀಡಮ್ ಆಫ್ ರಿಲಿಜನ್. ವಿ ಆರ್ ಡೆಮೋಕ್ರೆಟಿಕ್. ಡೆಮೋಕ್ರೆಟಿಕ್ ಅಂದ್ರೇನು? ವಿ ದ ಪೀಪಲ್ ಆಫ್ ಇಂಡಿಯಾ ವಿಲ್ ಡಿಸೈಡ್ ವಾಟ್ ಗವರ್ನಮೆಂಟ್ ವಿಲ್ ಕಮ್. ವಿ ದ ಪೀಪಲ್ ಆಫ್ ಇಂಡಿಯಾ ವಿಲ್ ಡಿಸೈಡ್ ವಾಟ್ ಲೀಡರ್ಸ್ ವಿಲ್ ಕಮ್. We the people of India will decide what MPs and MLAs will sit in state legislature and central parliament. And not just this, we are republic. The supreme power of the country is vested in the hands of people and they elect the top superior officer. The president of India na election through kalistave, and that's the reason we are republic, where the topmost official of the country is the citizen of that country. Democratic, the power is in the hands of people. Secular, the constitution doesn't have a religion, but we people can have a religion. Socialist, private sector and government sector together will have the control of the resources so that it can do the welfare to the people. And sovereign, ನಮ್ಮ ಮೇಲೆ ಯಾವನೂ ಇಲ್ಲ, हमारे ऊपर कोई बाप नहीं है, हम ही बाप है. And who are sovereign in India? People are sovereign. ನೆನ್ಪಿಟ್ಕೊಳ್ಳಿ, ಪೀಪಲ್ ಆರ್ ಸಾವರಿನ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ ಇಸ್ ಸಾವರಿನ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ ಮೇಲೆ, ಜನರ ಮೇಲೆ ಬೇರೆ ಯಾರೂ ಇಲ್ಲ. ಈ 5 ಪಾಯಿಂಟ್ ಅರ್ಥ ಆಗಿದ್ರೆ, ದೀಸ್ ಆರ್ ದ ಫೀಚರ್ಸ್. ನಮ್ಮ ಫೌಂಡಿಂಗ್ ಫಾದರ್ಸ್ ನಮ್ಮ ದೇಶ ಹೇಗಿರ್ಬೇಕಂತ ಅಂದ್ಕೊಂಡಿದ್ರೋ ಹಾಗಿದೆ. ದೀಸ್ ಆರ್ ದ 5 ಫೀಚರ್ಸ್. ಪಕ್ಕಾ ಇಂಡಿಯಾ ಇಸ್ ಸಾವರಿನ್, ನೀವು ಒಪ್ಕೊಳ್ತೀರಾ? ಸೆಕ್ಯುಲರಿಸಮಲ್ಲಿ ನಮ್ಮ ದೇಶದಲ್ಲಿ ಕೆಲವು ಜಗಳ ಆಗುತ್ತೆ ನೋಡಿ. ನಮ್ಮ ದೇಶಕ್ಕೆ ಧರ್ಮನೇ ಇಲ್ಲ. ಕೆಲವೊಂದು ಪೊಲಿಟಿಕಲ್ ಪಾರ್ಟಿ ಇಸ್ಲಾಂನ ಪ್ರೊಪಗೇಟ್ ಮಾಡುತ್ತೆ, ಕೆಲವೊಂದು ಪೊಲಿಟಿಕಲ್ ಪಾರ್ಟಿ ಹಿಂದೂನ ಪ್ರೊಪಗೇಟ್ ಮಾಡುತ್ತೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮನ ತೋರಿಸ್ಕೊಂಡು ಓಟ್ ತಗೊಳ್ತಾರೆ. ದಿಸ್ ಈಸ್ ಅಗೇನ್ಸ್ಟ್ ದ ಸ್ಪಿರಿಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮ ಫ್ರೇಮರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇದನ್ನು ಆಸೆನೇ ಪಡಲಿಲ್ಲ. ನೆನ್ಪಿಟ್ಕೊಳ್ಳಿ. ಡೆಮೋಕ್ರಸಿ, ಪೀಪಲ್ ಹ್ಯಾವ್ ದ ರೈಟ್ ಟು ಚೂಸ್ ದ ಗವರ್ನಮೆಂಟ್. ರಿಪಬ್ಲಿಕ್, ದ ಟಾಪ್ ಮೋಸ್ಟ್ ಸುಪೀರಿಯರ್ ಆಫ್ ದ ಕಂಟ್ರಿ ಇಸ್ ಎಲೆಕ್ಟೆಡ್ ಬೈ ದ ಪೀಪಲ್ ಆಫ್ ಇಂಡಿಯಾ. ಇದಾದಮೇಲೆ ನಮ್ಮ ಗೋಲ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಏನು? ವಾಟ್ ಆರ್ ಅವರ್ ಗೋಲ್ಸ್? ಈ ಕಾನ್ಸ್ಟಿಟ್ಯೂಷನ್ನ ಕಟ್ಟಿ ನಾವೇನು ಸಾಧಿಸಬೇಕಂತ ಇದ್ದೇವೆ ಅಂತ ಈಗ ಮಾತಾಡೋಣ. ವಾಟ್ ಈಸ್ ಅವರ್ ಗೋಲ್ಸ್? ಇದು ನಮ್ಮ ಸ್ಪಿರಿಟ್ ಆಯಿತು, ಇದು ನಮ್ಮ ಸ್ಟ್ರಕ್ಚರ್ ಆಯಿತು, ಇದು ನಮ್ಮ ದೇಶ ಆಯಿತು. ಹಿಂಗೆ ಕಾಣುತ್ತೆ ನಮ್ಮ ದೇಶ ಅಂತ. ಈ ಥರ ಒಂದು ದೇಶನ ಕಟ್ಟಿ ನಾವೇನು ಸಾಧಿಸಬೇಕಂತ ಇದ್ದೇವೆ. ವಾಟ್ ಆರ್ ದ ಗೋಲ್ಸ್? ವಾಟ್ ಆರ್ ಅವರ್ ಆಸ್ಪಿರೇಷನ್ಸ್ ಅಂತ ಕೇಳಿದ್ರೆ, ದ ಫಸ್ಟ್ ಆಸ್ಪಿರೇಷನ್ ಈಸ್ ಜಸ್ಟಿಸ್. ದ ಫಸ್ಟ್ ಆಸ್ಪಿರೇಷನ್ ಈಸ್ ಜಸ್ಟಿಸ್. ನಮ್ಮ ಮೊದಲನೇ ಗುರಿ ಏನು? ನಮ್ಮ ಪ್ರಜೆಗಳಿಗೆ, ಟು ದ ಸಿಟಿಸನ್ಸ್ ಆಫ್ ಇಂಡಿಯಾ. ಈ ಗೋಲ್ಸಿಂದ ನಾವೇನು ಕೊಡಬೇಕಂತ ಇದ್ದೇವೆ? ನಮ್ಮ ದೇಶದ ಪ್ರಜೆಗಳಿಗೆ ನಾವೇನು ಕೊಡಬೇಕಂತ ಇದ್ದೇವೆ? ಜಸ್ಟಿಸ್ನ ಕೊಡಬೇಕಂತ ಇದ್ದೇವೆ, ನ್ಯಾಯನ ಕೊಡಬೇಕಂತ ಇದ್ದೇವೆ. ಯಾವ ಥರ ಜಸ್ಟಿಸ್? ಸೋಷಿಯಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ಇದರ ಅರ್ಥ ಏನು? ನೀವು ಕೋರ್ಟ್ಗಳಿಗೆ ಹೋಗಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ, ನೀವೊಂದು ಕೋರ್ಟ್ಗೆ ಹೋಗಿ, ಸರ್ ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿ ಅಂತ ಕೇಳಿದ್ರೆ, ನೀವು ಯಾವ ಧರ್ಮ ಅಂತ ಕೂಡ ನೋಡಲ್ಲ, ನೀವು ಯಾವ ಜಾತಿ ಅಂತ ನೋಡಲ್ಲ, ನೀವು ಯಾವ ಕುಲ ಅಂತ ನೋಡಲ್ಲ, ಯಾವ ಮತ ಅಂತ ನೋಡಲ್ಲ, ನಿಮ್ಮ ವಯಸ್ಸು 18 ವರ್ಷನ ನೋಡಲ್ಲ, 32 ವರ್ಷ ಅಂತಲೂ ನೋಡಲ್ಲ, ನೀವು ಗಂಡೋ ಹೆಣ್ಣಂತ ಕೂಡ ನೋಡಲ್ಲ. irrespective of any discrimination, you will be provided justice. This spirit is there. Justice of social justice. Social justice ಅಂದರೆ without any discrimination, you will be treated as equal. ಸೊಸೈಟಿಯಲ್ಲಿ ನೀವು ಈಕ್ವಲ್ ಅಂತ ಹೇಳ್ತಾರೆ. ನಮ್ಮ ಈ ಸೊಸೈಟಿ ಏನಿದೆ, ಆ ಸೊಸೈಟಿಯಲ್ಲಿ ಎವ್ರಿ ಒನ್ ಆರ್ ಈಕ್ವಲ್ ಬಿಫೋರ್ ದ ಲಾ. ದಟ್ ಈಸ್ ಅವರ್ ಸೋಷಿಯಲ್ ಜಸ್ಟಿಸ್. ಪ್ರತಿಯೊಬ್ಬರು ಒಂದೇ, ಕೋರ್ಟ್ ಆಗಲಿ ಗವರ್ನಮೆಂಟ್ ಆಗಲಿ ಯಾರನ್ನೂ ಕೂಡ ಡಿಸ್ಕ್ರಿಮಿನೇಟ್ ಮಾಡದೆ ನೋಡುತ್ತೆ. ಬಟ್ ದೆರ್ ಈಸ್ ಅನ್ ಎಕ್ಸೆಪ್ಷನ್. ಇನ್ ಸಮ್ ಕೇಸಸ್ ಗವರ್ನಮೆಂಟ್ ಜಾಬ್ಸ್ ವಿಷಯಕ್ಕೆ ಬಂದರೆ, ಸಮ್ ಆಫ್ ದ ಗವರ್ನಮೆಂಟ್ ಜಾಬ್ಸ್ ಆರ್ ರಿಸರ್ವ್ಡ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಷನ್ ಕೂಡ ಇದೆ, ಪ್ಲಸ್ ವುಮೆನ್ ರಿಸರ್ವೇಷನ್ ಇದೆ. ವಾಟ್ ಈಸ್ ದಿಸ್? ಇದು ಭೇದ ಭಾವನ ಅಂತ ಅಂದ್ಕೊಂಡ್ರೆ ಅಲ್ಲ. ದಿಸ್ ಈಸ್ ಟು ಬ್ರಿಂಗ್ ಈಕ್ವಾಲಿಟಿ, ಜಸ್ಟಿಸ್ ಥ್ರೂ ಈಕ್ವಾಲಿಟಿ. ಯಾಕಂದರೆ ಅವರಿಗಾಗಿ ದೌರ್ಜನ್ಯಕ್ಕೆ ಕೆಲವೊಬ್ಬರು ತುಂಬ ಹಿಂದೆ ಇದ್ದಾರೆ. ಸಮ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸಸ್, ಎಸ್ ಟಿ ಆಗಿರ್ಬೋದು, ಎಸ್ ಸಿ ಆಗಿರ್ಬೋದು, OBC ಆಗಿರ್ಬೋದು, ವುಮೆನ್ ಎಂಪವರ್ಮೆಂಟ್ ಇಲ್ದಿರೋ ಜಾಗಗಳಲ್ಲಿ ವಿ ಕ್ಯಾನ್ ಪ್ರೊವೈಡ್ ಸಮ್ ರಿಸರ್ವೇಷನ್ಸ್, ವಿ ಕ್ಯಾನ್ ಪ್ರೊವೈಡ್ ಸಮ್ ಸ್ಪೆಷಲ್ ಫೀಚರ್ಸ್. ದಟ್ ಈಸ್ ಜಸ್ಟಿಸ್.
ಜಸ್ಟಿಸ್ ಆಲ್ ಆರ್ ಈಕ್ವಲ್, ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಇಸ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸ್ಪೆಷಲ್ ಪ್ರಾವಿಷನ್ಸ್ ಇದೆ. ಇದು ನಮ್ಮ ಸೋಷಿಯಲ್ ಜಸ್ಟಿಸ್, ಸೊ ದಟ್ ಇವನ್ ದೇ ಕ್ಯಾನ್ ಬಿಕಮ್ ಅ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ಅರ್ಥ ಆಗ್ತಿದೆಯಾ? ಜಸ್ಟಿಸ್ ಅಂದ್ರೆ ಏನು, ಸೋಷಿಯಲ್ ಜಸ್ಟಿಸ್ ಅಂದ್ರೆ ಏನು, ಯಾವುದೇ ಧರ್ಮ ಜಾತಿ ಮತ ಕುಲ ಇಲ್ಲದೆ ಪ್ರತಿಯೊಬ್ಬರನ್ನು ಈಕ್ವಲ್ ಆಗಿ ನೋಡುತ್ತೆ. ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರು ಸಮಾನ ಅನ್ನೋದು ಫಸ್ಟ್ ಆಸೆ. ನಮ್ಮ ಜಸ್ಟಿಸ್ ಸೋಷಿಯಲ್ ಜಸ್ಟಿಸ್. ವಿ ಆಲ್ಸೋ ಹ್ಯಾವ್ ನಾಟ್ ಜಸ್ಟ್ ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್. ಜಸ್ಟಿಸಲ್ಲಿ ಸೆಕೆಂಡ್ ಒನ್ ಏನು, ಎಕನಾಮಿಕ್ ಜಸ್ಟಿಸ್. ಅಂದರೆ ಯಾವುದೇ ಮತ ಪಂಥ ಒಬ್ಬ ವ್ಯಕ್ತಿಯ ಆರ್ಥಿಕ ಸ್ಥಿತಿ ನೋಡದೆ ಅವನಿಗೂ ಕೂಡ ಜಸ್ಟಿಸ್ ಕೊಡಬೇಕು. ಜಸ್ಟಿಸ್ ವಿದೌಟ್ ಸೀಯಿಂಗ್ ಹೂ ಈಸ್ ರಿಚ್ ಆರ್ ಹೂ ಈಸ್ ಪುವರ್. ಒಬ್ಬ ಬಡವ ಒಬ್ಬ ಶ್ರೀಮಂತ ಅಂತ ನೋಡದೆ ವಿ ವಿಲ್ ಗಿವ್ ಹಿಮ್ ವಾಟ್, ನ್ಯಾಯ ಒದಗಿಸ್ಕೊಡ್ಬೇಕು. ಯಾಕಂದರೆ ಆ ಕಾಲದಲ್ಲಿ ಶ್ರೀಮಂತರಿಗೆ ಒಂಥರ ನ್ಯಾಯ ಇತ್ತು, ಬಡವರಿಗೆ ಒಂಥರ ನ್ಯಾಯ ಇತ್ತು. ಆ್ಯಂಡ್ ವಿ ಆರ್ ಹಿಯರ್ ಟು ಗಿವ್ ಪೊಲಿಟಿಕಲ್ ಜಸ್ಟಿಸ್. ಪೊಲಿಟಿಕಲ್ ಅಂದರೆ ನೋಡಿ, ಎಕನಾಮಿಕ್ ಜಸ್ಟಿಸಲ್ಲಿ ರೂರಲ್ ಶ್ರೀಮಂತ ಅಂತಲೂ ನೋಡಲ್ಲ, ಆ್ಯಂಡ್ ಆಲ್ ಹ್ಯಾವ್ ದ ರೈಟ್ಸ್ ಟು ಅಪ್ಲೈ ಫಾರ್ ಎನಿ ಪೊಸಿಷನ್ ಇನ್ ದ ಕಂಟ್ರಿ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಪೊಸಿಷನ್ದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪೊಸಿಷನ್ ಏನಿದೆ, ದ ಟಾಪ್ ಪೊಸಿಷನ್, ಇಲ್ಲಿ ಒಬ್ಬ ಬಡವ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಶ್ರೀಮಂತ ಕೂಡ ಪಾರ್ಟಿಸಿಪೇಟ್ ಮಾಡೋದು. ದಟ್ ಮೀನ್ಸ್ ದ್ಯಾಟ್ ವಿ ಹ್ಯಾವ್ ಓಪನ್ ಅಪಾರ್ಚುನಿಟಿ ಫಾರ್ ಆಲ್, ವಿ ಹ್ಯಾವ್ ಓಪನ್ ಅಪಾರ್ಚುನಿಟಿ ಫಾರ್ ಎವ್ರಿ ಒನ್ ಟು ಗ್ರೋ. IAS ಆಫೀಸರ್ ಪೊಸಿಷನ್ಗೆ, UPSC ಎಕ್ಸಾಮ್ಗೆ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದ್ರೂ ಗೌರ್ಮೆಂಟ್ ಟೆಂಡರ್ ಆಗ್ಬೋದು. ದಟ್ ಈಸ್ ಎಕನಾಮಿಕ್ ಜಸ್ಟಿಸ್. ಪ್ರತಿಯೊಬ್ಬ ವ್ಯಕ್ತಿನೂ ಯಾವ ಪೊಸಿಷನ್ಗೆ ಬೇಕಾದ್ರೂ ಫೈಟ್ ಮಾಡ್ಬೋದು, ಆಯಿತಾ? ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್ ಬಂದರೆ ಪೊಲಿಟಿಕಲ್ ಡಿಸಿಷನ್ಸ್ ತಗೊಳ್ಳೋ ಅಧಿಕಾರ ಕೂಡ ಪ್ರತಿಯೊಬ್ಬರಿಗೂ ಸಿಗಬೇಕಂತ. ಎವ್ರಿ ಒನ್ ಶುಡ್ ಹ್ಯಾವ್ ದ ರೈಟ್, ಪೊಲಿಟಿಕಲ್ ರೈಟ್. ಪೊಲಿಟಿಕಲ್ ರೈಟ್ ಅಂದರೆ ಪಾಲಿಟಿಕ್ಸ್ಗೆ ಇಂಟರ್ಫಿಯರ್ ಮಾಡೋ ಪ್ರತಿಯೊಂದು ರೈಟ್ ಇರಬೇಕು. ಅದಕ್ಕೋಸ್ಕರ ವಿ ಹ್ಯಾವ್ ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್. ಅಂದರೆ 18 ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಕೂಡ ವೋಟಿಂಗ್ ರೈಟ್ ಬರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಯು ಆರ್. ಯಾವುದೇ ಜಾತಿ ಧರ್ಮ ಕುಲ ಮತ ಕಲರ್ ಗಿಲರ್ ಏನು ನೋಡಿದೆ ಪ್ರತಿಯೊಬ್ಬರಿಗೂ ಪೊಲಿಟಿಕಲ್ ಜಸ್ಟಿಸ್ ಕೊಡ್ತಾರೆ. ಸೊ ವಾಟ್ ಆರ್ ದ 3 ಟೈಪ್ಸ್ ಆಫ್ ಜಸ್ಟಿಸ್ ವಿ ಆರ್ ಏಮಿಂಗ್ ಫಾರ್? ಸೋಷಿಯಲ್ ಜಸ್ಟಿಸ್, ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡಬೇಕನ್ನೋ ಒಂದು ಜಸ್ಟಿಸ್. ಎಕನಾಮಿಕ್ ಜಸ್ಟಿಸ್, ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಪೊಸಿಷನಲ್ಲಿ ಕಾಂಪೀಟ್ ಮಾಡುವಂಥ ಅರ್ಹತೆ. ಪೊಲಿಟಿಕಲ್ ಜಸ್ಟಿಸ್, ಪ್ರತಿಯೊಬ್ಬರಿಗೂ ವೋಟಿಂಗ್ ರೈಟ್. ದೀಸ್ ವ್ಯಾರ್ ದ ಡ್ರೀಮ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಆಫ್ ಅವರ್ ಫೌಂಡಿಂಗ್ ಫಾದರ್ಸ್. ಸೊ ಫಸ್ಟ್ ಏನು, ಜಸ್ಟಿಸ್, ಪೊಲಿಟಿಕಲ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್. ಇದಾದಮೇಲೆ ಸೆಕೆಂಡ್ ಒನ್, ಒಂದು ನಿಮಿಷ ಸ್ವಲ್ಪ ನೀರು ಕುಡಿತೇನೆ, ಕೂಗಿ ಸತ್ತೋಗೋ ಥರ ಇದ್ದಾನೆ. ಪೊಲಿಟಿಕಲ್ ಸೆಕೆಂಡ್ ಒನ್, ಲಿಬರ್ಟಿ, ಸ್ವಾತಂತ್ರ್ಯ. The second goal is we will give our citizens liberty, freedom. ನಾವು ನಮ್ಮ ಪ್ರಜೆಗಳಿಗೆ ಫ್ರೀಡಮ್ ಕೊಡಬೇಕಂತ ಇದ್ದೇವೆ. ವಾಟ್ ಟೈಪ್ ಆಫ್ ಫ್ರೀಡಮ್? ಫ್ರೀಡಮ್ ಆಫ್ ಥಾಟ್, ಆಲೋಚನೆ ಮಾಡುವಂಥ ಫ್ರೀಡಮ್ ಕೊಡ್ತೇವೆ. ನೋಡಿ ನೀವು ನೆನ್ಪಿಟ್ಕೊಳ್ಳಿ, 1919 ರೌಲೆಟ್ ಆ್ಯಕ್ಟ್ ಪಾಸ್ ಆಗಿತ್ತು, ಗೊತ್ತಾ? ಟು ಸಪ್ರೆಸ್ ದ ಪೀಪಲ್ ದೇ ಪಾಸ್ಡ್ ರೌಲೆಟ್ ಆ್ಯಕ್ಟ್. ದೇ ಆಲ್ಸೋ ಪಾಸ್ಡ್ ಟ್ರೇಡ್ ಡಿಸ್ಪ್ಯೂಟ್ ಬಿಲ್ನ ಪಾಸ್ ಮಾಡಿದರು, ಟ್ರೇಡ್ ಡಿಸ್ಪ್ಯೂಟ್ ಬಿಲ್. ದೇ ಆಲ್ಸೋ ಪಾಸ್ಡ್ ಪಬ್ಲಿಕ್ ಸೇಫ್ಟಿ ಬಿಲ್. ಯಾರು? ಬ್ರಿಟಿಷರ್ಸು. ಪಬ್ಲಿಕ್ ಸೇಫ್ಟಿ ಬಿಲ್ನ ಕೂಡ ಪಾಸ್ ಮಾಡಿದರು. ಆಮೇಲೆ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ನ ಪಾಸ್ ಮಾಡಿದರು, ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್. ಇದೆಲ್ಲ ಏನು? ವಾಟ್ ಆರ್ ದಿಸ್ ಆ್ಯಕ್ಟ್ಸ್? ದಿಸ್ ಆ್ಯಕ್ಟ್ಸ್ ಆರ್ ರೆಸ್ಟ್ರಿಕ್ಟಿಂಗ್ ದ ಫ್ರೀಡಮ್ ಆಫ್ ದ ಪರ್ಸನ್. ಒಬ್ಬ ಮನುಷ್ಯನ ಸಾಮಾಜಿಕ ಹಕ್ಕುಗಳನ್ನ ಕಿತ್ಕೊಳ್ತಾ ಇದ್ರು. ಅದಕ್ಕೆ ಅವರ್ ಫ್ರೀಡಮ್ ಫೈಟರ್ಸ್ ಏನು ಆಸೆ ಪಟ್ಟರು ಅಂದರೆ, ವಿ ವಿಲ್ ಹ್ಯಾವ್ ಅ ಕಂಟ್ರಿ ವಿಚ್ ಹ್ಯಾಸ್ ದ ಫ್ರೀಡಮ್ ಆಫ್ ಥಾಟ್. ಒಬ್ಬ ನಾಗರಿಕನಿಗೆ ಆಲೋಚನೆ ಮಾಡುವಂಥ ಫ್ರೀಡಮ್ ಕೊಡೋಣ. ಹೀ ಈಸ್ ಫ್ರೀ ಟು ಥಿಂಕ್ ಸಮಥಿಂಗ್. ಅವ್ನು ಥಿಂಕಿಂಗ್ ಪವರ್ನ ಕಿತ್ಕೊಳ್ಳೋದು ಬೇಡ ಅಂತ. ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ದೇ ಆಲ್ಸೋ ಗೇವ್ ಅಸ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ವಿ ಹ್ಯಾವ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ನಾವೇನು ಅಂದ್ಕೊಳ್ತೀವೋ ಅದನ್ನು ಮಾತಾಡೋ ರೈಟ್ಸ್ ಇದೆ ನಮಗೆ. ವಿ ಹ್ಯಾವ್ ದ ರೈಟ್ ಟು ಸ್ಪೀಚ್, ವಿ ಹ್ಯಾವ್ ರೈಟ್ ಟು ಪ್ರೊಸೆಸ್, ವಿ ಹ್ಯಾವ್ ದ ರೈಟ್ ಟು ಟಾಕ್, ವಿ ಹ್ಯಾವ್ ದ ರೈಟ್ ಟು ಪ್ರೆಸ್. ಅರ್ಥ ಆಗ್ತಿದೆಯಾ? ನಿಮ್ಮ ಆಲೋಚನೆನ ನೀವು ಜನರ ಮುಂದೆ ಹೇಳುವಂಥ ಒಂದು ಸ್ವಾತಂತ್ರ್ಯ ಕೂಡ ಇದೆ. ವಿ ಆಲ್ಸೋ ಹ್ಯಾವ್ ರೈಟ್ ಆಫ್ ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್. ಬಿಲೀಫ್, ಇದೆರಡು, ಫ್ರೀಡಮ್ ಆಫ್ ಥಾಟ್ ಆ್ಯಂಡ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ನೀವು ಆಲೋಚಿಸ್ಬೋದು, ಅದರ ಬಗ್ಗೆ ಮಾತಾಡ್ಬೋದು. ಆ್ಯಂಡ್ ಅಬೌಟ್ ದ ರಿಲಿಜನ್ ವಿ ಹ್ಯಾವ್ ಐಡಿಯಾ ಲೈಕ್ ದಿಸ್. ವಿ ಹ್ಯಾವ್ ದ ಫ್ರೀಡಮ್ ಆಫ್ ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್. ದಿಸ್ ಈಸ್ ಅಬೌಟ್ ರಿಲಿಜನ್. ನಮ್ಮ ರಿಲಿಜನ್ ಏನು ಅಂದರೆ, ನಾವು ಯಾವ ದೇವರ ಮೇಲಾದರೂ ಬಿಲೀಫ್ ಇಡ್ಬೋದು, ಫೇಟ್ ಇರ್ಬೋದು, ವರ್ಷಿಪ್ ಇಡ್ಬೋದು. ನಾವು ಯಾವ ದೇವರನ್ನಾದ್ರೂ ಪೂಜಿಸ್ಬೋದು, ಪ್ರಾರ್ಥಿಸ್ಬೋದು ಅಂತ ಕೂಡ ಹೇಳ್ತಾರೆ. ವಿ ಹ್ಯಾವ್ ದ ಫ್ರೀಡಮ್ ಆಫ್ ವಾಟ್? ಥಾಟ್ ಆ್ಯಂಡ್ ಎಕ್ಸ್ಪ್ರೆಷನ್. ವಿ ಹ್ಯಾವ್ ದ ಫ್ರೀಡಮ್ ಆಫ್ ವಾಟ್? ರಿಲಿಜನ್. ಇದು ಯಾಕೆ ಅಂದರೆ, ಬ್ರಿಟಿಷರ್ಸ್ ಇಂಡಿಯಾದಲ್ಲಿ ಕ್ರಿಶ್ಚಿಯಾನಿಟಿನ ಪ್ರಮೋಟ್ ಮಾಡಿದ್ರು, ಕ್ರಿಶ್ಚಿಯಾನಿಟಿನ ಫೋರ್ಸ್ ಮಾಡಿದ್ರು. ಒಬ್ಬ ಪ್ರಜೆನ ದೇ ಆರ್ ಫೋರ್ಸಿಂಗ್ ಟು ಟೇಕ್ ಅಪ್ ಕ್ರಿಶ್ಚಿಯಾನಿಟಿ. ಅರ್ಥ ಆಗ್ತಿದೆಯಾ? ನಮ್ಮ ದೇಶದಲ್ಲಿ ಹಾಗಿಲ್ಲ. ಎವ್ರಿ ಒನ್ ಹ್ಯಾಸ್ ದ ರೈಟ್ ಟು ಪರ್ಫಾರ್ಮ್ ಇಸ್ ಓನ್ ರಿಲಿಜನ್. ನೀವು ಹಿಂದೂಯಿಸಮ್ನ ಫಾಲೋ ಮಾಡ್ತೀರಾ ಮಾಡಿ, ನೀವು ಕ್ರಿಶ್ಚಿಯನಿಸಮ್ನ ಫಾಲೋ ಮಾಡ್ತೀರಾ ಮಾಡಿ, ಇಸ್ಲಾಂನ ಫಾಲೋ ಮಾಡ್ತೀರಾ ಮಾಡಿ, ಸಿಖ್, ಬುದ್ಧಿಸಮ್, ಜೈನಿಸಮ್, ಪ್ರತಿಯೊಂದು ಧರ್ಮಕ್ಕೂ ಸಮಾನವಾದ ಹಕ್ಕು. ಸೊ ಹಿಯರ್ ಇನ್ ಇಂಡಿಯಾ ಯು ಹ್ಯಾವ್ ದ ರೈಟ್
ಟು ಫ್ರೀಡಮ್ ಇನ್ ವಾಟ್? ಯು ಕ್ಯಾನ್ ಥಿಂಕ್, ಯು ಕ್ಯಾನ್ ಎಕ್ಸ್ಪ್ರೆಸ್, ಯು ಕ್ಯಾನ್ ಫಾಲೋ ಯುವರ್ ರಿಲಿಜನ್. ಫಂಡಮೆಂಟಲ್ ರೈಟ್ಸಿಗೆ ಬಂದಾಗ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ರೈಟ್ಸ್ ಫಾರ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ರೈಟ್ಸ್ ಫಾರ್ ಮೈನಾರಿಟೀಸ್ ಅಂತ ಇದೆ. ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ಲಿ ಮಾತಾಡ್ತಾನೆ. ರೈಟ್ಸ್ ಈಸ್ ನಥಿಂಗ್ ಬಟ್ ಫ್ರೀಡಮ್. ಅರ್ಥ ಆಗ್ತಿದೆಯಾ? ಇದಾದಮೇಲೆ ನೆಕ್ಸ್ಟ್ ವರ್ಡ್ ಬರುತ್ತೆ ಈಕ್ವಾಲಿಟಿ. ದ ನೆಕ್ಸ್ಟ್ ಗೋಲ್ ಟು ಗಿವ್ ಈಕ್ವಾಲಿಟಿ ಟು ಸಿಟಿಸನ್ಸ್ ಆಫ್ ವಾಟ್? ವಿ ಆರ್ ಹಿಯರ್ ಟು ಪ್ರೊವೈಡ್ ಈಕ್ವಾಲಿಟಿ ಟು ದ ಸಿಟಿಸನ್ಸ್ ಇನ್ ಸ್ಟೇಟಸ್. ಅಂದರೆ ಒಬ್ಬ ಸ್ಟೇಟಸ್ ಪ್ರಕಾರ ನಾವು ಯಾರನ್ನೂ ಮೇಲೆ ಕೆಳಗೆ ನೋಡಲ್ಲ. ವಿ ಆರ್ ಆಲ್ ಆರ್ ಈಕ್ವಲ್. ಒಬ್ಬ ಶ್ರೀಮಂತ ಆಗಿರ್ಬೋದು, ಒಬ್ಬ ಬಡವ ಆಗಿರ್ಬೋದು, ಗೌರ್ನಮೆಂಟ್ ಆಗಿರಲಿ, ಕೋರ್ಟ್ ಆಗಿರಲಿ, ಪ್ರತಿಯೊಬ್ಬರನ್ನು ಈಕ್ವಲ್ ಆಗಿ ನೋಡುತ್ತೆ. ಆಲ್ ಆರ್ ಈಕ್ವಲ್, ಎವ್ರಿ ಒನ್ ಆರ್ ಈಕ್ವಲ್ ಇನ್ ಕಂಟ್ರಿ. ಸ್ಟೇಟಸ್ ಎಲ್ಲರೂ ಸಮಾನರಂತ ಹೇಳ್ತಾ ಇದ್ದೇವೆ. ನಾಟ್ ಜಸ್ಟ್ ದ್ಯಾಟ್, ಅಪಾರ್ಚುನಿಟಿ. ಸತ್ತೋಗ್ತೇನೆ ನಾನೀಗ. ಅಪಾರ್ಚುನಿಟಿ ಅಂದರೆ ಏನು? ಪ್ರತಿಯೊಬ್ಬರಿಗೂ ಸಮಾನವಾದ ಹಕ್ಕಿದೆ. ನೀವು ಗೌರ್ನಮೆಂಟ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡ್ಬೋದು, ನೀವು MP MLA ಆಗಿ ಕಾಂಪೀಟ್ ಮಾಡ್ಬೋದು, ನೀವು ಇಂಡಿಯನ್ ಪ್ರೆಸಿಡೆಂಟ್ ಪೊಸಿಷನ್ಗೂ ಕೂಡ ಓಪನ್ ಆಗಿರ್ಬೋದು. ವಿ ಹ್ಯಾವ್ ಈಕ್ವಲ್ ಅಪಾರ್ಚುನಿಟಿ. ಎಲ್ಲರಿಗೂ ಅಪಾರ್ಚುನಿಟಿ ಇದೆ. ಪ್ರತಿಯೊಂದು ಗೌರ್ನಮೆಂಟ್ ಎಕ್ಸಾಮ್, ಪ್ರತಿಯೊಂದು ಪ್ರೈವೇಟ್ ಸೆಕ್ಟರ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು, ಸಮಾನರಾಗಿ ಅಪ್ಲೈ ಮಾಡ್ಬೋದು. ನಿಮಗೆ ಸಾಮರ್ಥ್ಯ ಇದ್ದರೆ ನೀವು ಅದನ್ನ ಪಡ್ಕೋಬೋದು. ದೆರ್ ಇಸ್ ನೋ ರೆಸ್ಟ್ರಿಕ್ಷನ್. ಅಂದರೆ ಈಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪೊಸಿಷನ್ ಇದೆ ಅಲ್ವಾ, ಅದು ಕೇವಲ ಹಿಂದೂಗಳು ಮಾತ್ರ ಕೂತ್ಕೋಬೋದು, ಮುಸ್ಲಿಮ್ಸ್ ಹೋಗಬಾರ್ದಂತ ಏನಿಲ್ಲ. ಆಲ್ ಆರ್ ಹ್ಯಾವಿಂಗ್ ಈಕ್ವಲ್ ಅಪಾರ್ಚುನಿಟಿ ಇನ್ ಮೈ ಕಂಟ್ರಿ ಟು ಗ್ರೋ. ಎಲ್ಲರಿಗೂ ಸಮಾನವಾಗಿ ಅರ್ಹತೆ ಇದೆ, ಸಮಾನವಾದ ಹಕ್ಕಿದೆ. ಬಟ್ ಇದು ಯಾವ ಮಟ್ಟಕ್ಕಿದೆ ಅನ್ನೋದು ನಾನು ಬಂದು ಫ್ರೀಡಮ್ ಎಲ್ಲಂತಾರೆ ಫಂಡಮೆಂಟಲ್ ರೈಟ್ಸ್ ಟಾಪಿಕಲ್ಲಿ ಮಾತಾಡ್ತಾನೆ. ಇವಾಗ ನಾನು ಡಿಬೇಟ್ ಮಾಡ್ತಾ ಕೂತ್ಕೊಂಡ್ರೆ ನಾನು ಮುಂದೆನೇ ಹೋಗೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಈಕ್ವಲ್ ಆಫ್ ವಾಟ್? ಸ್ಟೇಟಸ್ ಆ್ಯಂಡ್ ಅಪಾರ್ಚುನಿಟಿ. ದಟ್ ಮೀನ್ಸ್ ಆಲ್ ಆರ್ ಈಕ್ವಲ್ ಇನ್ ಮೈ ಕಂಟ್ರಿ. ಅದೇ ಹೇಳ್ತಾರೆ, ಎವ್ರಿ ಒನ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಮೈ ಲಾ ಅಂತ ಏನು ಹೇಳ್ತಾರೆ, ಅದು ಇಲ್ಲಿಂದ ಬರುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಫ್ರೆಟರ್ನಿಟಿ. ಫ್ರೆಟರ್ನಿಟಿ ಅಂದರೆ ಐಡಿಯಾಲಜಿ ಆಫ್ ಬ್ರದರ್ಹುಡ್ ಅಂದರೆ ಏನು ನೋಡಿ? ಇಂಡಿಯಾದಲ್ಲಿ ಹಿಂದೂಯಿಸಮ್ ಇದೆ, ಮುಸ್ಲಿಮ್ ಇದೆ, ಸಿಖ್ ಇದೆ, ಜೈನ್ ಇದೆ. ಹಿಂದೂಯಿಸಮ್ ಒಳಗೆ ಬಂದರೆ ಕ್ಯಾಸ್ಟ್ ಇದೆ, ಅದೇ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯಾಸ್ ಅಂತ ಕ್ಯಾಸ್ಟ್ ಇದೆ. ಆ ಕ್ಯಾಸ್ಟ್ ಒಳಗೆ ಹೋದರೆ ಮತ್ತೆ ಸಬ್ ಕ್ಯಾಸ್ಟ್ ಇದೆ. ಜಸ್ಟ್ ಡಿವಿಷನ್ಸ್ ಇದೆ ನಮ್ಮ ಭಾರತದಲ್ಲಿ. ಅರ್ಥ ಆಗ್ತಿದೆ? ವಿ ಆರ್ ಅ ವೆರಿ ಡೈವರ್ಸ್ ಕಂಟ್ರಿ ವಿತ್ ಲಾಟ್ಸ್ ಆಫ್ ಡಿವಿಷನ್ಸ್. ಸೊ ಬ್ರದರ್ಹುಡ್ ಏನು ಪ್ರಮೋಟ್ ಮಾಡಬೇಕಂತ ಇದೆ? ಇಟ್ ವಾಂಟ್ಸ್ ಟು ಪ್ರಮೋಟ್ ದ್ಯಾಟ್ ವಿ ಆಲ್ ಆರ್ ಇಂಡಿಯನ್ಸ್. ನಾವೆಲ್ಲ ಒಂದೇ, ನಮ್ಗೆ ಯಾವ ಧರ್ಮ ಇಲ್ಲ, ಜಾತಿ ಇಲ್ಲ, ಭೇದ ಇಲ್ಲ. ಇದ್ರೂ ಕೂಡ ಅದನ್ನು ಮೀರ್ಕೊಂಡು ನಾವೆಲ್ಲ ಒಂದೇ ಅಂತ ಪ್ರಪೋಗೇಟ್ ಮಾಡೋ ಐಡಿಯಾಲಜಿ ಏನಿದೆ, ಅದು ಕೂಡ ಇದು ಕೂಡ ನಮ್ಮ ಸಂವಿಧಾನದ ರಚಕರ ತಲೆಯಲ್ಲಿತ್ತು. ಅರ್ಥ ಆಗ್ತಿದೆಯಾ? ಎವ್ರಿ ಒನ್ ಶುಡ್ ಬಿ ಈಕ್ವಲ್, ಎವ್ರಿ ಒನ್ ಆರ್ ಸಮಾನ, ಎಲ್ಲರೂ ಒಂದೇ ಅಂತ. ಆಲ್ ಆರ್ ಈಕ್ವಲ್, ಆಲ್ ಆರ್ ಒನ್ ಅನ್ನೋ ಪ್ರೊಪಗೇಷನ್. ಯಾಕೆ 1905 ಬಂದಂಥ ಪಾರ್ಟಿಷನ್ ಆಫ್ ಬೆಂಗಾಲ್ ಹೋಗ್ತಾ ಏನಾಯಿತು? ಪಾಕಿಸ್ತಾನ್ ಮತ್ತು ಇಂಡಿಯಾಗೆ ಡಿವೈಡ್ ಆಯಿತು. ನಮ್ಮ ದೇಶ ಎರಡು ತುಂಡಾಯಿತು. ಬಿಕಾಸ್ ವಿ ಲ್ಯಾಕ್ಡ್ ದ ಸ್ಪಿರಿಟ್ ಆಫ್ ಬ್ರದರ್ಹುಡ್. ಅಣ್ಣ ತಮ್ಮ, ಬಾಯಿ, ಹಿಂದೂ ಮುಸ್ಲಿಂ ಬಾಯಿ ಐಡಿಯಾಲಜಿ ನಮ್ಮ ತಲೆಯಲ್ಲಿ ಇರಲಿಲ್ಲ. ಇಂಥ ಒಂದು ಡಿವಿಷನ್ ಫ್ಯೂಚರಲ್ಲಿ ಆಗಬಾರ್ದು ಅಂತ ದೇ ಹ್ಯಾಡ್ ಅ ಗೋಲ್ ದ್ಯಾಟ್ ವಿ ವಿಲ್ ಮೇಕ್ ಅ ಕಂಟ್ರಿ ದಟ್ ಆಲ್ ಪೀಪಲ್, ಸಿಟಿಸನ್ಸ್ ವಿಲ್ ಕಮ್ ಔಟ್ ಆಫ್ ದ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಟ್ರೀಟ್ ಎವ್ರಿ ಒನ್ ಈಕ್ವಲಿ. ಇವಾಗಲೂ ಕೂಡ ನೀವೊಂದು ಹಳ್ಳಿಗಳಿಗೆ ಹೋದರೆ SCಗಳನ್ನ ಊರು ಹೊರಗಿಡ್ತಾರೆ, STಗಳನ್ನ ಊರು ಹೊರಗಿಡ್ತಾರೆ. ದೊಡ್ಡ ಜನ ಶ್ರೀಮಂತರು ಪೊಲಿಟಿಕಲ್ ಪಾರ್ಟೀಸ್ ತಗೊಳ್ತಾರೆ, SC STನ ಹೊರಗಿಡ್ತಾರೆ. ಇದು ನಿಜ. ಇನ್ನೂ ಕೆಲವೊಂದು ಕಡೆ ನೀವು ಹೋದರೆ ವುಮೆನ್ಸ್ನ, ಹೆಣ್ಮಕ್ಳನ್ನ ದಬ್ಬಾಳಿಕೆ ಮಾಡ್ಕೊಂಡಿರ್ತಾರೆ. ಸ್ಕೂಲ್ಗೆ ಹೋಗಂಗಿಲ್ಲ, ಕಾಲೇಜ್ಗೆ ಹೋಗಂಗಿಲ್ಲ, ಮನೇಲಿ ಮುಸ್ರೆ ತಿಕ್ಕೊಂಡಿರಿ ಅಂತ. ಇಂಥ ಒಂದು ಡಿಸ್ಕ್ರಿಮಿನೇಷನಿಂದ ಹೊರಗೆ ಬರಬೇಕು, ಇಂಥ ಒಂದು ಜಾತಿ, ಮತ, ಧರ್ಮ, ಪಂಥಗಳಿಂದ ಹೊರಗೆ ಬರಬೇಕು ಅನ್ನೋದಕ್ಕೆ ವಿ ಹ್ಯಾವ್ ಅವರ್ ಗೋಲ್ ಟು ಕ್ರಿಯೇಟ್ ಅನ್ ಇಂಡಿಯಾ ವಿತ್ ಬ್ರದರ್ಹುಡ್ ಸ್ಪಿರಿಟ್. ಹಿಂದೂ ಮುಸ್ಲಿಂ ಬಾಯ್, ಕ್ರಿಶ್ಚಿಯನ್ ಮುಸ್ಲಿಂ ಬಾಯ್, ನೋ ಧರ್ಮ, ನೋ ಜಾತಿ, ಎಲ್ಲರೂ ಒಂದೇ ಅಂತ. ಇವಾಗಲೂ ಕೂಡ ಎಕ್ಸಾಂಪಲ್ ತಗೊಳ್ಳಿ, 2 ಕ್ಯಾಸ್ಟಲ್ಲಿರೋ ಒಬ್ಬ ಹುಡುಗ ಮತ್ತು ಹುಡುಗಿ, ಅ ಬಾಯ್ ಆ್ಯಂಡ್ ಅ ಗರ್ಲ್, ಮದುವೆ ಆಗಬೇಕಂತ ಅಂದ್ಕೊಂಡ್ರೇ ಅವ್ರ ಅಪ್ಪ ಅಮ್ಮ ತಲೆ ಮೇಲೆ ಬಿದ್ದಂಗೆ ಆಡ್ತಾರೆ. ಅವನಿಗೂ 2 ಕೈ ಇದೆ, ಕಾಲಿದೆ, ಇವಳಿಗೂ ಕೂಡ 2 ಕೈ ಇದೆ, ಕಾಲಿದೆ, ಅವ್ರಿಗೂ ಒಂದು ಜೀವನ ಇದೆ. ಆ ಜೀವನನ ರೂಪಿಸೋಕ್ಕೆ 2 ಮತ ಕುಲಗಳು ಹೊಡ್ಕೊಳ್ಳುತ್ತೆ. ಇಂಥ ನಮ್ಮ ದೇಶದಲ್ಲಿ ದೇ ಹ್ಯಾಡ್ ಅ ಡ್ರೀಮ್ ಟು ಹ್ಯಾವ್ ಅ ಕಂಟ್ರಿ ವಿದೌಟ್ ಎನಿಥಿಂಗ್. ನೋಡ, ಭಗತ್ ಸಿಂಗ್ ಅವರಿದ್ದಲ್ವ, 23ನೇ ವಯಸ್ಸಲ್ಲಿ ಪ್ರಾಣ ಕೊಡ್ತಾರೆ. ದಿ ಸ್ಯಾಕ್ರಿಫೈಸ್ ದೇರ್ ಲೈಫ್ ಟು ಹ್ಯಾವ್ ಅ ಡಿಸ್ಕ್ರಿಮಿನೇಷನ್ ಲೆಸ್ ಸೊಸೈಟಿ. ಸುಖದೇವ್, ರಾಜ್ಗೋರ್ ಅವ್ರಿಗೆ ಗಲ್ಲಿ ಏರ್ಕೊಳ್ತಾರೆ. ಚಂದ್ರಶೇಖರ್ ಆಜಾದ್ ಶೂಟ್ ಮಾಡ್ಕೊಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವ್ರು ಫೈಟ್ ಮಾಡ್ತಾರೆ. ಯಾಕೆ? ಒಂದು ಜಾತಿ, ಮತ, ಧರ್ಮ ಇಲ್ದಿರುವಂಥ ಒಂದು ದೇಶನ ಕಟ್ಟಕ್ಕೆ. ಅದನ್ನು ನಾವು ಕಟ್ಟಿದ್ದೀವ ಇವತ್ತು? ನೀವೇ ಅಂದ್ಕೊಳ್ಳಿ, 2023 ಎಲ್ಲಿ ಇವತ್ತಕ್ಕೂ ಕೂಡ ಜಾತಿ, ಮತ, ಧರ್ಮ, ಕುಲ ಅಂತ ಹೊಡ್ಕೊಳ್ತಾ ಇರ್ತೇವೆ. ಪೊಲಿಟಿಕಲ್ ಪಾರ್ಟೀಸ್ ಕೂಡ ಬೇಕಂತ ಹೊಡ್ಕೊಳ್ಳುತ್ತೆ. ಬಟ್ ಅವರ್ ಫೌಂಡಿಂಗ್ ಫಾದರ್ಸ್ ಡಿಂಟ್ ವಾಂಟೆಡ್ ದಿಸ್ ಟು ಹ್ಯಾಪನ್. ಸೊ ವಾಟ್ ವೇರ್ ಅವರ್ ಗೋಲ್ಸ್ ಏನಂತ ಕೇಳಿದ್ರೆ, ನಮ್ಮ ಸಂವಿಧಾನ ಏನು ಆಸೆ ಇಟ್ಕೊಂಡಿದೆ? ಇಟ್ ಹ್ಯಾಸ್ ದ ಗೋಲ್ ಆಫ್ ಜಸ್ಟಿಸ್, it has a goal to give liberty, it has the goal to give equality, and it has the goal to
to propagate brotherhood. Among whom? The citizens of India. These 4 should be given to whom? Citizens. ಇದು ಅವರ ಗೋಲ್ಸ್ ಆ್ಯಂಡ್ ಆಸ್ಪಿರೇಷನ್ಸ್. ನಮ್ಮ ದೇಶ ಯಾವ ಥರ ಇದೆ ಅಂದರೆ, ವಿ ಆರ್ ಸೋವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್ ರಿಪಬ್ಲಿಕ್ ಕಂಟ್ರಿ ಹ್ಯಾವಿಂಗ್ ದ ಗೋಲ್ಸ್ ಟು ಗಿವ್ ವಾಟ್? ಜಸ್ಟಿಸ್, ಈಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಬ್ರದರ್ಹುಡ್. ದಿಸ್ ಈಸ್ ವಾಟ್ ಅವರ್ ಗೋಲ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಆರ್. ಇಷ್ಟೇ ಅಲ್ಲ, ಮತ್ತೆ ಮುಂದೆ ಹೋಗಿ ಇದಾದಮೇಲೆ ಇನ್ನೊಂದು ವಿಷಯ ಬರುತ್ತೆ. ದಟ್ ಗಿವ್ಸ್ ಡೀಟೇಲ್ಸ್ ಅಬೌಟ್ ಇನ್ ಅವರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಯಾವ ಜಾಗದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟ್ ಮಾಡಿದ್ರು, ಅಸೆಂಬ್ಲಿ, ದ ಒನ್ ಹೂ ಕ್ರಿಯೇಟೆಡ್ ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಸೇಸ್ ದ್ಯಾಟ್ ಆನ್ 26th January of 1949, ಅಂದರೆ 26ನೇ ಜನವರಿ 1949ರಲ್ಲಿ ನಾವು ಈ ಕಾನ್ಸ್ಟಿಟ್ಯೂಷನ್ನ ಅಡಾಪ್ಟ್ ಮಾಡ್ತಾ ಇದ್ದೀವಿ. ವಿ ಆರ್ ಅಕ್ಸೆಪ್ಟಿಂಗ್ ದಿಸ್ ಕಾನ್ಸ್ಟಿಟ್ಯೂಷನ್, ವಿ ಆರ್ ಅಡಾಪ್ಟಿಂಗ್ ಇಟ್, ವಿ ಆರ್ ಎನಾಕ್ಟಿಂಗ್ ಇಟ್, ವಿ ಆರ್ ಬ್ರಿಂಗಿಂಗ್ ಇನ್ ಟು ಫೋರ್ಸ್ ಆ್ಯಂಡ್ ನಮಗೆ ಪ್ರಜೆಗಳಿಗೆ ನಾವೇ ಕೊಡ್ತಾ ಇದ್ದೇವೆ. ವಿ ಆರ್ ಗಿವಿಂಗ್ ಅವರ್ ಸೆಲ್ಫ್ ದಿಸ್ ಕಾನ್ಸ್ಟಿಟ್ಯೂಷನ್, ಗಿವಿಂಗ್ ಅವರ್ ಸೆಲ್ಫ್ ದಿಸ್ ಕಾನ್ಸ್ಟಿಟ್ಯೂಷನ್. ಎಕ್ಸ್ಪ್ಲೇನ್ ಮಾಡ್ತೇನೆ, ಡೋಂಟ್ ವರಿ. ಇದೇನು ಹೇಳ್ತಾ ಇದೆ? ವಿ ವಿಲ್ ಅಡಾಪ್ಟ್ ದಿಸ್ ಕಾನ್ಸ್ಟಿಟ್ಯೂಷನ್. ನಾವು ಇಷ್ಟು ಕಷ್ಟಪಟ್ಟು ಒಂದು ಕಾನ್ಸ್ಟಿಟ್ಯೂಷನ್ನ ಬರೆದಿದ್ದೇವೆ. ವಿ ಆರ್ ಅಡಾಪ್ಟಿಂಗ್ ಇಟ್, ನಾವು ಇದನ್ನು ಅಳವಡಿಸ್ಕೊಳ್ತಾ ಇದ್ದೇವೆ. ವಿ ಆರ್ ಎನಾಕ್ಟಿಂಗ್ ಇಟ್, ವಿ ಆರ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಆ್ಯಂಡ್ ವಿ ಆರ್ ಗಿವಿಂಗ್ ದಿಸ್ ಟು ಅವರ್ ಸೆಲ್ಫ್, ಇದನ್ನು ನಮಗೆ ನಾವೇ ಕೊಟ್ಕೊಳ್ತಾ ಇದ್ದೇವೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ದ ಪ್ರಿಯಾಂಬಲ್. ಪ್ರಿಯಾಂಬಲ್ ಇಸ್ ದ ಇಂಟ್ರೊಡಕ್ಷನ್, ಐ ಡಿ ಕಾರ್ಡ್. ನೀವು ಪ್ರಿಯಾಂಬಲ್ನ ಓದಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಮ್ಮ ದೇಶ ಯಾವ ಥರ ಇದೆ. ಸೋವರಿನ್ ಆಗಿದೆ, ಸೋಷಲಿಸ್ಟ್ ಆಗಿದೆ, ಸೆಕ್ಯುಲರ್ ಆಗಿದೆ, ಡೆಮೋಕ್ರೆಟಿಕ್ ಆಗಿದೆ, ರಿಪಬ್ಲಿಕ್ ಆಗಿದೆ. ನಮ್ಮ ದೇಶ ಯಾವ ಥರ ಕಾಣುತ್ತೆ ಅಂದರೆ, ವಿ ಆರ್ ಅ ಸೋವರಿನ್ ಕಂಟ್ರಿ, ವಿ ಆರ್ ಅ ಸೋಷಲಿಸ್ಟ್ ಕಂಟ್ರಿ, ಸೆಕ್ಯುಲರ್ ಕಂಟ್ರಿ, ಡೆಮೋಕ್ರೆಟಿಕ್ ಕಂಟ್ರಿ, ರಿಪಬ್ಲಿಕ್ ಕಂಟ್ರಿ. ಆ್ಯಂಡ್ ನಮ್ಮ ಗುರಿ ಏನು? ನಾವು ಜಸ್ಟಿಸ್, ಈಕ್ವಾಲಿಟಿ, ಲಿಬರ್ಟಿ ಮತ್ತು ಫ್ರೆಟರ್ನಿಟಿನ ಪ್ರಪೋಗೇಟ್ ಮಾಡ್ತಾ ಇದ್ದೇವೆ. ಈ ಒಂದು ಆಸೆನ, ಈ ಒಂದು ಕಾನ್ಸ್ಟಿಟ್ಯೂಷನ್ನ ನಾವು ಯಾವಾಗ ಎನಾಕ್ಟ್ ಮಾಡಿದ್ದು ಅಂತ ಕೇಳಿದ್ರೆ 26th November 1949 ಎನಾಕ್ಟ್ ಮಾಡಿದ್ದೇವೆ. ಅವತ್ತೇ ನಾವು ಇದನ್ನ ತಗೊಂಡಿದ್ದು. ಆ್ಯಂಡ್ ಈ ದೇಶಕ್ಕೆ ಬರುವಂಥ ಪವರ್ ಎಲ್ಲಿಂದ ಬರುತ್ತೆ ಅಂದರೆ, ವಿ ದ ಪೀಪಲ್ ಆಫ್ ಇಂಡಿಯಾ, ವಿ ದ ಪೀಪಲ್ ಆಫ್ ಇಂಡಿಯಾ, ನಮ್ಮಿಂದನೇ ಪವರ್ ಬರುತ್ತೆ ಅಂತ ಪ್ರಿಯಾಂಬಲ್ ನಿಮಗೆ ಐಡಿಯಾಲಜಿ ಕೊಡುತ್ತೆ. ಇದಾದಮೇಲೆ ಒಂದು ಡಿಬೇಟ್ ಬರುತ್ತೆ. ಒಂದು ನಿಮಿಷ ಗುರು, ಸದ್ಗೀತ ಹೋಗ್ತೀನಿ ಹೇಗೆ? ಎಸ್, ಇದಾದಮೇಲೆ ಒಂದು ಡಿಬೇಟ್ ಬರುತ್ತೆ, ಈಸ್ ಪ್ರಿಯಾಂಬಲ್ ಅಮೆಂಡೇಬಲ್ ಅಂತ. ಈ ಪ್ರಿಯಾಂಬಲ್ ಇದೆ ಅಲ್ವಾ, ಇದನ್ನು ಅಮೆಂಡ್ ಮಾಡ್ಬೋದಾ? ಅಮೆಂಡಿಂಗ್ ಬಗ್ಗೆ ನಾನು ಇನ್ನೂ ಮಾತಾಡಿಲ್ಲ, ಬಟ್ ಐ ವಿಲ್ ಟೆಲ್ ಯು. ಈಸ್ ಪ್ರಿಯಾಂಬಲ್ ಅಮೆಂಡೇಬಲ್. ಅಮೆಂಡೇಬಲ್ ಅಂದರೆ ಇದನ್ನು ಚೇಂಜ್ ಮಾಡ್ಬೋದಾ ಅಂತ. ನೋಡಿ, ಇದನ್ನು ಚೇಂಜ್ ಮಾಡ್ಬೋದಾ ಅಂತ ಬಂದರೆ, ಕೇಶವನಂದಿ ಭಾರತಿ ಕೇಸ್ ಓಕೆ, ಕೇಶವನಂದಿ ಭಾರತಿ ಕೇಸ್ ಬಗ್ಗೆ ಈ ಯೂಟ್ಯೂಬ್ ಚಾನಲ್ಲಿ ವಿಡಿಯೋ ಇದೆ. ಇಫ್ ಯು ಗೋ ಟು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಸೆಗ್ಮೆಂಟ್, ಪ್ಲೇ ಲಿಸ್ಟ್ಗೆ ಹೋಗಿ, ಅಲ್ಲಿ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಂತ ಇದೆ. ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ ಅಲ್ಲಿ 2 ಕೇಸ್ ಇದೆ. ಒನ್ ಈಸ್ ಬೇರುಬಾರಿ ಯೂನಿಯನ್ ಕೇಸ್, ಆಯಿತಾ? ಇನ್ನೊಂದು ಕೇಶವನಂದ ಭಾರತಿ ಕೇಸ್, KB ಕೇಸ್. ಬೇರುಬಾರಿ ಯೂನಿಯನ್ ಕೇಸಲ್ಲಿ ಏನು ಹೇಳುತ್ತೆ ಅಂದರೆ, ಸುಪ್ರೀಂ ಕೋರ್ಟ್ ಸೇಸ್ ದ್ಯಾಟ್ ಪ್ರಿಯಾಂಬಲ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದು ಕಾನ್ಸ್ಟಿಟ್ಯೂಷನ್ನ ಪಾರ್ಟ್ ಅಲ್ಲ, ಸೊ ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಿದೆ? ಬೇರುಬಾರಿ ಯೂನಿಯನ್ ಕೇಸಲ್ಲಿ ಪ್ರಿಯಾಂಬಲ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸೊ ಇಟ್ ಕೆನಾಟ್ ಬಿ ಚೇಂಜ್ಡ್ ಅಂತ ಹೇಳ್ತಾರೆ. ವೆರಸ್ ಕೇಶವನಂದ ಭಾರತಿ ಕೇಸಲ್ಲಿ ಆ ಜಜ್ಮೆಂಟ್ನ ಓವರ್ ರೂಲ್ ಮಾಡಿ ಹೇಳ್ತಾರೆ, ಇಟ್ಸ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ರಿಮೆಂಬರ್, ಪ್ರಿಯಾಂಬಲ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ ಕ್ಯಾನ್ ಬಿ ಅಮೆಂಡೆಡ್ ಅಂತಾರೆ. ಡ್ಯೂ ಟು ವಿಚ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಇದನ್ನು 1976 ಚೇಂಜ್ ಮಾಡ್ತಾರೆ. ಚೇಂಜ್ ಅಂದರೆ ಏನು? 3 ನ್ಯೂ ವರ್ಡ್ಸ್ ವೇರ್ ಆ್ಯಡೆಡ್. ನಮ್ಮ ಪ್ರಿಯಾಂಬಲಲ್ಲಿ 3 ಅಕ್ಷರ ಆ್ಯಡ್ ಮಾಡ್ತಾರೆ: ಸೋಷಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ. ಸೋಷಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ, ಈ 3 ಪದಗಳನ್ನ 1976 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ ಆ್ಯಡ್ ಮಾಡ್ಕೊಳ್ತಾರೆ. ಅರ್ಥ ಆಗ್ತಿದೆಯಾ? ಸೋಷಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ, ಇದನ್ನು ಇಂದಿರಾ ಗಾಂಧಿ ಟೈಮಲ್ಲಿ ಆ್ಯಡ್ ಮಾಡ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಈವನ್ ಪ್ರಿಯಾಂಬಲ್ ಇಸ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಕೇಶವನಂದ ಭಾರತಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಜ್ಮೆಂಟ್ ಇದು. ಪ್ರಿಯಾಂಬಲ್ ಕ್ಯಾನ್ ಬಿ ಅಮೆಂಡೆಡ್, ಇಟ್ ಕ್ಯಾನ್ ಬಿ ಚೇಂಜ್ಡ್ ಆ್ಯಂಡ್ 3 ನ್ಯೂ ವರ್ಡ್ಸ್ ವೇರ್ ಆ್ಯಡೆಡ್. ಇದು ಒಂದೇ ಸಲ ಅಮೆಂಡ್ ಆಗಿದೆ, ಒಂದೇ ಸಲ ಚೇಂಜ್ ಆಗಿದೆ. ಸೋಷಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ ಅನ್ನೋ ಪದಗಳು ಆ್ಯಡ್ ಆಗಿದೆ. ಸೊ ದಿಸ್ ಈಸ್ ದ ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈ ಒಂದು ವಿಡಿಯೋನ ನೀವು ಕೇಳಿದ್ರೆ ನಮ್ಮ ದೇಶ ಹೇಗಿದೆ ಅಂತ ನಿಮ್ಗೆ ಒಂದು ಐಡಿಯಾಲಜಿ ಸಿಗುತ್ತೆ. ಇಫ್ ಯು ಅಂಡರ್ಸ್ಟುಡ್ ದಿಸ್, ಒನ್ ಬೈ ಒನ್ ಆರ್ಟಿಕಲ್ ಒಳಗೆ ನಾನು ಎಂಟರ್ ಆಗ್ತಾ ಹೋಗ್ತೇನೆ ಇನ್ಮೇಲೆ. ದ ನೆಕ್ಸ್ಟ್ ಟಾಪಿಕ್ ಐ ವಿಲ್ ಡಿಸ್ಕಸ್ ಇಸ್ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡ್ತಿದ್ದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ದಟ್ ಐ ಆಮ್ ಗೋನ್ ಟು ಡಿಸ್ಕಸ್ ಇಸ್ ಫಂಡಮೆಂಟಲ್ ರೈಟ್ಸ್. ಅದಾದಮೇಲೆ ಫಂಡಮೆಂಟಲ್ ಡ್ಯೂಟೀಸ್, ಅದಾದಮೇಲೆ 1 by 1 ಪಾರ್ಲಿಮೆಂಟ್ ಬಗ್ಗೆ, ಸುಪ್ರೀಂ ಕೋರ್ಟ್ ಬಗ್ಗೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ, ಲೋಕಸಭಾ, ರಾಜ್ಯಸಭಾ, ಪ್ರತಿಯೊಂದರ ಬಗ್ಗೆ ಮಾತಾಡ್ತಾ ಹೋಗ್ತಾನೆ. ಫಾರ್ ನೌ ಅಂಡರ್ಸ್ಟ್ಯಾಂಡ್ ಪ್ರಿಯಾಂಬಲ್ ಅಂದರೆ ಏನು? ಇಟ್ ಈಸ್ ದ ಐಡೆಂಟಿಟಿ ಕಾರ್ಡ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಓಕೆ, ಆ್ಯಂಡ್ ನಾನು
ನೋಟ್ಸ್ನ ಕೂಡ ಪ್ರೊವೈಡ್ ಮಾಡ್ತೇನೆ. ನಿಮಗೆ ನೋಟ್ಸ್ ಬೇಕಿದ್ದರೆ ಏಮ್ IAS ಕನ್ನಡ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ, ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆ. ಜೈ